ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವಶನ್ನ ತೆಗೆದುಕೊಂಡು ಬಂದಿದ್ದೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ವಿಸ್ತೀರ್ಣದ ದೃಷ್ಟಿಯಿಂದ 6ನೇ ಅತಿ ದೊಡ್ಡ ದೇಶ ಯಾವುದು? ಸಾಮಾನ್ಯವಾಗಿ ವಿಸ್ತೀರ್ಣದ ದೃಷ್ಟಿಯಿಂದ ಅತಿ ದೊಡ್ಡ ದೇಶ ಅಥವಾ ಚಿಕ್ಕ ದೇಶ ಈ ರೀತಿ ಕೇಳ್ತಾರೆ. ಬಟ್ ಇಲ್ಲಿ 6ನೇ ಅತಿ ದೊಡ್ಡ ದೇಶ ಅಂತೇಳಿ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಸ್ಟ್ರೇಲಿಯಾ ವಿಸ್ತೀರ್ಣ ದೃಷ್ಟಿಯಲ್ಲಿ 6ನೇ ಅತಿ ದೊಡ್ಡ ದೇಶವಾಗಿದೆ. ಒಂದೊಂದಾಗಿ ನೋಡ್ತಾ ಹೋದರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದು ಕೇಳಿದ್ರೆ ರಷ್ಯಾ ನಂತರ ಕೆನಡಾ ಬರುತ್ತೆ. ಕೆನಡಾ ನಂತರ 3ನೇ ಸ್ಥಾನದಲ್ಲಿ ಚೀನಾ ಬರುತ್ತೆ. 4ನೇ ಸ್ಥಾನದಲ್ಲಿ USA ಅಮೇರಿಕಾ ಬರುತ್ತೆ. 5ನೇ ಸ್ಥಾನದಲ್ಲಿ ಬ್ರೆಜಿಲ್ ಬರುತ್ತೆ. 6ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, ಈಗ ಹೇಳಿದಾಗೆ 6ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಬರುತ್ತೆ. ಆಸ್ಟ್ರೇಲಿಯಾ ನಂತರ 7ನೇ ಸ್ಥಾನದಲ್ಲಿರುವಂಥದ್ದು ಭಾರತ. ಸೊ ಎಕ್ಸಾಮಲ್ಲಿ ಫಸ್ಟ್ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ದೇಶ ಯಾವುದು ಕೇಳಿದ್ರೆ ರಷ್ಯಾ ಗೊತ್ತಿರಲಿ, ಮತ್ತು ಈ ಒಂದು ಆರ್ಡರ್ ಗೊತ್ತಿಲ್ಲ ನಿಮಗೆ: ರಷ್ಯಾ, ಕೆನಡಾ, ಚೀನಾ, USA, ಬ್ರೆಜಿಲ್, ಆಸ್ಟ್ರೇಲಿಯಾ ಮತ್ತು ಭಾರತ. ಇನ್ನೊಂದು ರೀತಿ ಪ್ರಶ್ನೆ ಕೇಳ್ಬೋದು: ವಿಶ್ವದ 8ನೇ ಅತಿ ದೊಡ್ಡ ದೇಶ, ವಿಸ್ತೀರ್ಣದಲ್ಲಿ 8ನೇ ಅತಿ ದೊಡ್ಡ ದೇಶ ಯಾವುದು ಕೇಳಿದ್ರೆ ಭಾರತದ ನಂತರ, ಈ ರೀತಿ ಕೂಡ ಕೇಳ್ತಾರೆ. ಭಾರತದ ನಂತರ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದು ಕೇಳಿದ್ರೆ ಗೊತ್ತಿರಲಿ ಅರ್ಜೆಂಟೈನಾ. ಸೊ ಅರ್ಜೆಂಟೈನಾ ವಿಶ್ವದ 8ನೇ ಅತಿ ದೊಡ್ಡ ದೇಶ ವಿಸ್ತೀರ್ಣವನ್ನು ನೋಡಿದಾಗ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ನಂತರ ಅಮೇರಿಕದ ನಂತರ ಚೀನಾ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿದೆ. ವಿಶ್ವ ಪ್ರಸಿದ್ಧ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ? ಸೊ ಹಾರ್ನ್ಬಿಲ್ ಫೆಸ್ಟಿವಲ್ ಬಗ್ಗೆ ಹೇಳೋದಾದರೆ, ಹಾರ್ನ್ಬಿಲ್ ಎನ್ನುವಂಥ ಪಕ್ಷಿಯ ನೆನಪಿಗೆ ಹಾರ್ನ್ಬಿಲ್ ಎನ್ನುವಂತಹ ಪಕ್ಷಿಯನ್ನು ಸ್ಮರಿಸಿಕೊಂಡು ಈ ಹಾರ್ನ್ಬಿಲ್ ಫೆಸ್ಟಿವಲನ್ನು ಆಚರಣೆ ಮಾಡಲಾಗುತ್ತೆ. ಸೊ ಇದು ನಾಗಾಲ್ಯಾಂಡ್ನಲ್ಲಿ ಆಚರಿಸುವಂತಹ ವಿಶ್ವ ಪ್ರಸಿದ್ಧ ಮಹೋತ್ಸವ ಅಥವಾ ಉತ್ಸವವಾಗಿದೆ. ಈ ಕೆಳಗಿನ ಯಾವ ದೇಶವನ್ನು ಲ್ಯಾಂಡ್ ಆಫ್ ಥಂಡರ್ ಬೋಲ್ಟ್ ಅಂತ ಕರೀತಾರೆ? ಲ್ಯಾಂಡ್ ಆಫ್ ಥಂಡರ್ ಬೋಲ್ಟ್ ಎಂದು ಹೆಸರಾದಂತಹ ದೇಶ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಭೂತಾನನ್ನು ಲ್ಯಾಂಡ್ ಆಫ್ ಥಂಡರ್ ಬೋಲ್ಟ್ ಅಂತ ಕರೀತಾರೆ. ಈ ರೀತಿ ಅನೇಕ ದೇಶಗಳಿಗೆ ಬೇರೆ ಬೇರೆ ಬಿರುದುಗಳಿದೆ, ಬೇರೆ ಬೇರೆ ಹೆಸರುಗಳಿದೆ. ಸೊ ಒಂದೊಂದಾಗಿ ನೋಡ್ತಾ ಹೋದರೆ ಈಜಿಪ್ಟ್ ತುಂಬ ಫೇಮಸ್, ಇದು ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈಜಿಪ್ಟಿಗೆ ಏನಂತ ಕರೀತಾರೆ? ನೈಲ್ ನದಿಯ ವರಪ್ರಸಾದ. ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ. ಇನ್ನು ಆಸ್ಟ್ರೇಲಿಯಾವನ್ನು ಲ್ಯಾಂಡ್ ಆಫ್ ಗೋಲ್ಡನ್ ಫ್ರೀಸ್ ಅಂತ ಕರೀತಾರೆ. ಲ್ಯಾಂಡ್ ಆಫ್ ಗೋಲ್ಡನ್ ಫ್ರೀಸ್. ಆಸ್ಟ್ರೇಲಿಯಾ ನಂತರ ಜಪಾನನ್ನು ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತ ಕರೀತಾರೆ. ಲ್ಯಾಂಡ್ ಆಫ್ ರೈಸಿಂಗ್ ಸನ್, ಸೂರ್ಯೋದಯದ ನಾಡು ಅಂತ ಕರೀತಾರೆ. ಪ್ರಪಂಚದಲ್ಲಿ ಅತಿ ಬೇಗನೆ ಬೆಳಕು ಬಿಡುವಂತಹ ಅಥವಾ ಸೂರ್ಯೋದಯ ಆಗೋದು ಜಪಾನಲ್ಲಿ. ಇನ್ನು ಭಾರತವನ್ನು ನೋಡಿದ್ರೆ, ಭಾರತದಲ್ಲಿ ಮೊದಲಿಗೆ ಸೂರ್ಯೋದಯ ಎಲ್ಲಿ ಆಗುತ್ತೆ ಕೇಳಿದ್ರೆ ಅರುಣಾಚಲ್ ಪ್ರದೇಶ್. ಇದು ಗೊತ್ತಿರಲಿ ನಿಮಗೆ. ಅರುಣಾಚಲ್ ಪ್ರದೇಶ್ ಅಥವಾ ಭಾರತದ ಅತ್ಯಂತ ಪೂರ್ವದ ರಾಜ್ಯ ಯಾವುದು ಕೇಳಿದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯೋದಯ ಆಗುವಂಥದ್ದು. ಇನ್ನು ಥೈಲ್ಯಾಂಡ್ ಅಂತ ಕರಿತೀವಿ ಕೇಳಿದ್ರೆ ಲ್ಯಾಂಡ್ ಆಫ್ ವೈಟ್ ಎಲಿಫೆಂಟ್, ಬಿಳಿ ಆನೆಗಳ ನಾಡು. ನೋಡಿ, ಭೂತಾನ್ ಲ್ಯಾಂಡ್ ಆಫ್ ಥಂಡರ್ ಬೋಲ್ಟ್, ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ, ಆಸ್ಟ್ರೇಲಿಯಾ ಲ್ಯಾಂಡ್ ಆಫ್ ಗೋಲ್ಡನ್ ಫ್ರೀಸ್, ಜಪಾನ್ ಲ್ಯಾಂಡ್ ಆಫ್ ರೈಸಿಂಗ್ ಸನ್, ಅರುಣಾಚಲ್ ಪ್ರದೇಶ್ ಕೂಡ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಇನ್ ಇಂಡಿಯಾ, ಇನ್ನು ಥೈಲ್ಯಾಂಡ್ ಬಿಳಿ ಆನೆಗಳ ನಾಡು. ಎಷ್ಟು ರಾಜ್ಯಗಳು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಬಿ 5 ರಾಜ್ಯಗಳು. 5 ರಾಜ್ಯಗಳು
ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ. ಈ ಕೆಳಗಿನ ಯಾವ ಬೆಳೆಯು ಪ್ರಮುಖ ಖಾರಿಫ್ ಬೆಳೆಯಾಗಿದೆ? ಸರಿಯಾದ ಉತ್ತರ ಹತ್ತಿ. ಹತ್ತಿ ಪ್ರಮುಖ ಖಾರಿಫ್ ಬೆಳೆಯಾಗಿದ್ದು ಹತ್ತಿಯನ್ನು ಪ್ರಮುಖವಾಗಿ ಪಂಜಾಬ್, ಹರಿಯಾಣ, ರಾಜಸ್ಥಾನಲ್ಲಿ ಬೆಳೆಯಲಾಗುತ್ತೆ. ಭೂಮಿಯ ಅತ್ಯಂತ ಮೇಲಿನ ಪದರ ಯಾವುದು? ಸರಿಯಾದ ಉತ್ತರ ಕ್ರಸ್ಟ್. ಭೂಮಿಯ ಅತ್ಯಂತ ಮೇಲಿನ ಪದರ ಯಾವುದು ಕೇಳಿದ್ರೆ ಕ್ರಸ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತಿ ಉದ್ದವಾದ ನೀರಾವರಿ ಕಾಲುವೆ ಯಾವುದು? ಸರಿಯಾದ ಉತ್ತರ ಇಂದಿರಾ ಗಾಂಧಿ ಕೆನಲ್ ಅಥವಾ ಇಂದಿರಾ ಗಾಂಧಿ ಚಾನಲ್. ಸೊ ಇಂದಿರಾ ಗಾಂಧಿ ಚಾನಲ್ ಭಾರತದ ಅತ್ಯಂತ ಉದ್ದವಾದ ನೀರಾವರಿ ಕಾಲುವೆಯಾಗಿದ್ದು ಈ ಕಾಲುವೆ ಪಂಜಾಬ್ನ ಹಾರಿಕೆ ಬ್ಯಾರೇಜ್ನಿಂದ ಹಾರಿಕೆ ಬ್ಯಾರೇಜ್ನಿಂದ ಎಲ್ಲಿವರೆಗೆ ಇದೆ ಕೇಳಿದ್ರೆ ಇದು ರಾಜಸ್ಥಾನದ ಥಾರ್ ಮರುಭೂಮಿವರೆಗೆ. ರಾಜಸ್ಥಾನದ ಥಾರ್ ಮರುಭೂಮಿವರೆಗೆ ಇರುವಂಥದ್ದು. ಭಾರತದ ಅತ್ಯಂತ ಉದ್ದವಾದ ನೀರಾವರಿ ಚಾನಲ್ ಇದು, ನೀರಾವರಿ ಕಾಲುವೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಾರ್ಕ್ ಆಫ್ ಫ್ಲವರ್ ಎಂಬ ನ್ಯಾಷನಲ್ ಪಾರ್ಕ್ ಇದೆ? ಪಾರ್ಕ್ ವ್ಯಾಲ್ಯೂ ಆಫ್ ಫ್ಲವರ್ ಎನ್ನುವಂಥ ಪಾರ್ಕ್ ಇದೆ. ಸರಿಯಾದ ಉತ್ತರ ಉತ್ತರಾಖಂಡದಲ್ಲಿ. ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಇರುವಂಥದ್ದು. ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಪಾರ್ಕ್ ವ್ಯಾಲ್ಯೂ ಆಫ್ ಫ್ಲವರ್ ಎನ್ನುವಂತಹ ನ್ಯಾಷನಲ್ ಪಾರ್ಕ್ ಇದೆ. ಇನ್ನು ನ್ಯಾಷನಲ್ ಪಾರ್ಕ್ ಬಗ್ಗೆ ಹೇಳೋದಾದರೆ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಥವಾ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಯಾವುದು ಕೇಳಿದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇದನ್ನು 1936ರಲ್ಲಿ ನಿರ್ಮಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು ಅಥವಾ ಘೋಷಿಸಲಾಯಿತು. ಈಗ ಇದರ ಹೆಸರನ್ನು ಜಿಮ್ ಕಾರ್ಬೆಟ್ ಅನ್ನೋದಿಲ್ಲ, ಪ್ರಸ್ತುತ ಇದರ ಹೆಸರು ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಇಟ್ಟಿದ್ದಾರೆ. ರಾಮಗಂಗಾ ನ್ಯಾಷನಲ್ ಪಾರ್ಕ್ ಪ್ರಸ್ತುತ ಇದರ ಹೆಸರು. ಡೆಕ್ಕನ್ ಪಾಸಸ್ ಈ ಕೆಳಗಿನ ಯಾವ ಎರಡು ದೇಶಗಳ ನಡುವೆ ಇದೆ? ಸರಿಯಾದ ಉತ್ತರ ಡೆಕ್ಕನ್ ಪಾಸಸ್ ಇದೆಯಲ್ಲ, ಇದು ಯಾವ ಎರಡು ಪ್ರದೇಶಗಳ ಮಧ್ಯೆ ಇದೆ ಕೇಳಿದ್ರೆ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚಂದ್ರಗ್ರಹಣವು ಈ ಕೆಳಗಿನ ಯಾವ ದಿನದಂದು ಆಗುತ್ತೆ? ಸರಿಯಾದ ಉತ್ತರ ಹುಣ್ಣಿಮೆಯ ದಿನ, ಫುಲ್ ಮೂನ್ ಡೇ. ಫುಲ್ ಮೂನ್ ಡೇ ಏನಾಗುತ್ತೆ ಕೇಳಿದ್ರೆ ಚಂದ್ರಗ್ರಹಣ ಆಗುವಂಥದ್ದು. ಈ ಕೆಳಗಿನ ಯಾವ ಬೆಳೆಯು ಅಧಿಕ ನೀರನ್ನು ಬಯಸುತ್ತೆ, ಹೆಚ್ಚು ವಾಟರ್ ಫೆಸಿಲಿಟಿ ಬೇಕಾಗುತ್ತೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬು. ಕಬ್ಬಿಗೆ ಅತಿ ಹೆಚ್ಚು ನೀರಿನ ಅಂಶ ಬೇಕಾಗುತ್ತೆ. ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದಿಸುವ ದೇಶ ಯಾವುದು ಕೇಳಿದ್ರೆ ಭಾರತ. ಭಾರತ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್. ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯಿದ್ರೆ ಎರಡನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ. ಇನ್ನು ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕಬ್ಬನ್ನು ಬೆಳೆಯಲಾಗುತ್ತೆ, ಯುಪಿಯಲ್ಲಿ. ಯಾವ ರಾಜ್ಯದಲ್ಲಿ ಗೋಲ್ಡನ್ ಟೆಂಪಲ್ ಇದೆ? ಗೋಲ್ಡನ್ ಟೆಂಪಲ್ ಇರೋದು ಎಲ್ಲಿ ಕೇಳಿದ್ರೆ ಪಂಜಾಬ್ನಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪಂಜಾಬ್ನಲ್ಲಿ ಗೋಲ್ಡನ್ ಟೆಂಪಲ್ ಇರುವಂಥದ್ದು. ಇದಕ್ಕೆ ಇನ್ನೊಂದು ಹೆಸರಿದೆ, ಹರ್ಮಿಂದರ್ ಸಾಹಿಬ್. ಹರ್ಮಿಂದರ್ ಸಾಹಿಬ್ ಎನ್ನುವಂಥ ಇನ್ನೊಂದು ಹೆಸರು ಕೂಡ ಇದೆ ಗೋಲ್ಡನ್ ಟೆಂಪಲ್ಗೆ. ಸೊ ಗೋಲ್ಡನ್ ಟೆಂಪಲ್ ಪಂಜಾಬ್ನ ಅಮೃತಸರದಲ್ಲಿ ಇರುವಂಥದ್ದು. ಸಿಖ್ಖರ ಪವಿತ್ರ ಕ್ಷೇತ್ರ ಇದು. ಭಾರತದ ಅತ್ಯಂತ ಹಳೆಯ ತೈಲ ಶುದ್ಧೀಕರಣ ಘಟಕ ಯಾವುದು? ಸರಿಯಾದ ಉತ್ತರ ಅಸ್ಸಾಂನ ದಿಗ್ಬಾಯಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಅಸ್ಸಾಂನ ದಿಗ್ಬಾಯಿ 1901ರಲ್ಲಿ ಸ್ಥಾಪನೆ ಮಾಡಲಾಯಿತು.
ಸೊ ಇದು ಭಾರತದ ಅತ್ಯಂತ ಹಳೆಯ ತೈಲ ಶುದ್ಧೀಕರಣ ಘಟಕವಾಗಿದೆ. ಸೊ ಇನ್ನಿತರ ತೈಲ ಶುದ್ಧೀಕರಣ ಘಟಕಗಳ ಬಗ್ಗೆ ನೋಡೋದಾದರೆ ರಾಮನಗರ ತೈಲ ಶುದ್ಧೀಕರಣ ಘಟಕ. ರಾಮನಗರ ತೈಲ ಶುದ್ಧೀಕರಣ ಘಟಕ ಎಲ್ಲಿದೆ ಕೇಳಿದ್ರೆ ಇದು ಗುಜರಾತಲ್ಲಿ ಇರುವಂಥದ್ದು. ಇನ್ನು ಅದನ್ನು ಬಿಟ್ಟರೆ ಕೊಚ್ಚಿ ತೈಲ ಶುದ್ಧೀಕರಣ ಘಟಕ ಎಲ್ಲಿದೆ ಕೇಳಿದ್ರೆ ಕೇರಳದಲ್ಲಿ ಇದೆ. ಪ್ಯಾರಾದೀಪ್ ತೈಲ ಶುದ್ಧೀಕರಣ ಘಟಕ ಇದೆಲ್ಲಿದೆ ಕೇಳಿದ್ರೆ ಒಡಿಸ್ಸಾದಲ್ಲಿದೆ. ಹಲ್ದಿಯಾ ತೈಲ ಶುದ್ಧೀಕರಣ ಘಟಕ ಇದು ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲಲ್ಲಿದೆ. ಬಿನಾ ತೈಲ ಶುದ್ಧೀಕರಣ ಘಟಕ ಮಧ್ಯಪ್ರದೇಶಲ್ಲಿದೆ. ಬರೌನಿ ತೈಲ ಶುದ್ಧೀಕರಣ ಘಟಕ ಬರೌನಿ ತೈಲ ಶುದ್ಧೀಕರಣ ಘಟಕ ಬಿಹಾರದಲ್ಲಿದೆ. ಸೊ ಇವು ಪ್ರಮುಖವಾದ ತೈಲ ಶುದ್ಧೀಕರಣ ಘಟಕಗಳು. ನೋಡಿ, ಅಸ್ಸಾಂನ ದಿಗ್ಬಾಯಿ ಇದು. ರಾಮನಗರ ತೈಲ ಶುದ್ಧೀಕರಣ ಘಟಕ ಗುಜರಾತ್, ಕೊಚ್ಚಿ ತೈಲ ಶುದ್ಧೀಕರಣ ಘಟಕ ಕೇರಳ, ಪ್ಯಾರಾದೀಪ್ ತೈಲ ಶುದ್ಧೀಕರಣ ಘಟಕ ಒಡಿಸ್ಸಾ, ಹಲ್ದಿಯಾ ತೈಲ ಶುದ್ಧೀಕರಣ ಘಟಕ ಪಶ್ಚಿಮ ಬಂಗಾಳ, ಬಿನಾ ತೈಲ ಶುದ್ಧೀಕರಣ ಘಟಕ ಮಧ್ಯಪ್ರದೇಶ್ ಮತ್ತು ಬರೌನಿ ತೈಲ ಶುದ್ಧೀಕರಣ ಘಟಕ ಬಿಹಾರ. ಇವು ಭಾರತದ ಪ್ರಮುಖ ತೈಲ ಶುದ್ಧೀಕರಣ ಘಟಕಗಳು. ಇದರಲ್ಲಿ ಅತ್ಯಂತ ಹಳೆಯದು ಯಾವುದು ಕೇಳಿದ್ರೆ ಅಸ್ಸಾಂನ ದಿಗ್ಬಾಯಿ. ಸ್ಪೇನ್ ಮತ್ತು ಮೊರೊಕೊ ದೇಶಗಳನ್ನು ವಿಂಗಡಿಸುವ ಜಲಸಂಧಿ ಯಾವುದು? ಯಾವ ಜಲಸಂಧಿ ಸ್ಪೇನ್ ಮತ್ತು ಮೊರೊಕೊ ದೇಶಗಳನ್ನು ಬೇರೆ ಬೇರೆ ಮಾಡುತ್ತೆ ಅಂತ? ಸರಿಯಾದ ಉತ್ತರ ಗಿಬ್ರಾಲ್ಟರ್ ಜಲಸಂಧಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಿಬ್ರಾಲ್ಟರ್ ಜಲಸಂಧಿ. ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವುದು? ಸರಿಯಾದ ಉತ್ತರ ನೈಲ್ ನದಿ. ನೈಲ್ ನದಿ ಈಜಿಪ್ಟ್ನಲ್ಲಿ ಉಗಮಿಸುತ್ತೆ, ಈಜಿಪ್ಟ್ನಲ್ಲಿ ಹರಿಯುತ್ತೆ. ಈಜಿಪ್ಟ್ ಜೊತೆಗೆ ಇನ್ನಿತರ 10 ಆಫ್ರಿಕಾ ದೇಶಗಳೊಂದಿಗೆ ಹರಿಯುವಂಥದ್ದು ಇದು ನೈಲ್ ನದಿ. ಸೊ ನೈಲ್ ನದಿಯ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ ನೈಲ್ ನದಿಯ ಉಪನದಿಗಳು. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೈಲ್ ನದಿಯ ಉಪನದಿಗಳು ಪ್ರಮುಖವಾಗಿ 3 ಉಪನದಿಗಳಿದ್ದಾವೆ. ಒಂದು ವೈಟ್ ನೈಲ್, ಇನ್ನೊಂದು ಬ್ಲೂ ನೈಲ್, ಇನ್ನೊಂದು ಅಕಬಾರ ಎನ್ನುವಂತಹ ಉಪನದಿಗಳು ನೈಲ್ ನದಿಯ ಪ್ರಮುಖ ಉಪನದಿಗಳಾಗಿವೆ. ವಿಶ್ವವಿಖ್ಯಾತ ತಾಜ್ ಮಹಲ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ತಾಜ್ ಮಹಲ್ ಉತ್ತರ ಪ್ರದೇಶದಲ್ಲಿದೆ. ತಾಜ್ ಮಹಲ್ ಅನ್ನು ಕಟ್ಟಿಸಿದ್ದು ಯಾರು ಕೇಳಿದ್ರೆ ಶಹಜಹಾನ್. ತಾಜ್ ಮಹಲ್ ಕಟ್ಟಿಸಿದವರು ಶಹಜಹಾನ್. ತಾಜ್ ಮಹಲ್ ಶಹಜಹಾನ್ ಯಾರ ಹೆಸರಲ್ಲಿ ಕಟ್ಟಿದ ಕೇಳಿದ್ರೆ ಮುಮ್ತಾಜ್ ಮಹಲ್. ಮುಮ್ತಾಜ್ ಮಹಲ್ ಅಥವಾ ಮುಮ್ತಾಜ್ ಬೇಗಂಳ ಹೆಸರಲ್ಲಿ ಶಹಜಹಾನ್ ತಾಜ್ ಮಹಲ್ ಅನ್ನು ಕಟ್ಟಿಸ್ತಾನೆ. ಭಾರತದಲ್ಲಿ ಅತ್ಯಂತ ವಿಶಾಲ ಪ್ರದೇಶದಲ್ಲಿ ಹರಡಿರುವ ಮಣ್ಣಿನ ವಿಧ ಯಾವುದು? ಸರಿಯಾದ ಉತ್ತರ ಮೆಕ್ಕಲು ಮಣ್ಣು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಅತಿ ಹೆಚ್ಚು ಕಂಡುಬರುವಂಥ ಮಣ್ಣಿದು ಮೆಕ್ಕಲು ಮಣ್ಣು ಭಾರತದಲ್ಲಿ. ಭಾರತದ ಒಟ್ಟು ಕೃಷಿ ಭೂಮಿಯ 40% ಮೆಕ್ಕಲು ಮಣ್ಣು ಇದೆ ಅಂತ ಹೇಳಲಾಗುತ್ತೆ. ಮೆಕ್ಕಲು ಮಣ್ಣಿನಲ್ಲಿ ಬಹಳ ಪ್ರಮುಖವಾಗಿ ಗೋಧಿ, ಕಬ್ಬು ಮತ್ತು ಬೇಳೆಕಾಳುಗಳನ್ನು ಬೆಳೆಯಲಾಗುತ್ತೆ. ಯಾವ ದೇಶವು ಒಂದಕ್ಕಿಂತ ಹೆಚ್ಚು ಟೈಮ್ ಝೋನ್ ಅನ್ನು ಹೊಂದಿದೆ? ಸರಿಯಾದ ಉತ್ತರ ಫ್ರಾನ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫ್ರಾನ್ಸಿಗೆ ಒಂದಕ್ಕಿಂತ ಹೆಚ್ಚು ಟೈಮ್ ಝೋನ್ಗಳಿವೆ. ತಾರಾಪುರ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಇದೆ. ಹಾಗಾದರೆ ಇನ್ನಿತರ ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ನೋಡ್ತಾ ಹೋದರೆ ಪ್ರಮುಖವಾಗಿ ಕಾಕ್ರಾಪಾರ ಅಣು ವಿದ್ಯುತ್ ಸ್ಥಾವರ. ಕಾಕ್ರಾಪಾರ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಕೇಳಿದ್ರೆ ಇದು ಕಾಕ್ರಾಪಾರ ಇರೋದು ಗುಜರಾತಲ್ಲಿ. ಇನ್ನು ಕಲ್ಪಕಂ ಅಣು ವಿದ್ಯುತ್ ಸ್ಥಾವರ ಇರೋದು ತಮಿಳುನಾಡಲ್ಲಿ. ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಎಕ್ಸಾಮಲ್ಲಿ ಕ್ವಶನನ್ನು. ಇನ್ನು ನರೋರ ಇರೋದು UP ಅಥವಾ ಉತ್ತರ ಪ್ರದೇಶಲ್ಲಿ. ಕೈಗಾ ತುಂಬ ಫೆಮಿಲಿಯರ್ ನಮಗಿದು, ಕರ್ನಾಟಕದಲ್ಲಿದೆ ಇದು. ಕೈಗಾ ಅಣು ವಿದ್ಯುತ್ ಸ್ಥಾವರ ಇರೋದು ಕರ್ನಾಟಕದಲ್ಲಿ.
ಇನ್ನು ಕುಂಡಕೋಣಂ ಇರೋದೆಲ್ಲಿ ಕೇಳಿದ್ರೆ ತಮಿಳುನಾಡಲ್ಲಿ. ನೋಡಿ, ಮಹಾರಾಷ್ಟ್ರದ ತಾರಾಪುರ, ಗುಜರಾತ್ನ ಕಾಕ್ರಾಪರ, ತಮಿಳುನಾಡಿನ ಕಲ್ಪಕಂ, ಉತ್ತರ ಪ್ರದೇಶದ ನರೋರ, ಕರ್ನಾಟಕದ ಕೈಗ ಮತ್ತು ತಮಿಳುನಾಡಿನ ಕುಂಡಕೋಣಂ ಭಾರತದ ಪ್ರಮುಖ ಅಣು ವಿದ್ಯುತ್ ಸ್ಥಾವರಗಳಾಗಿವೆ. ಕೋನಾರ್ಕ್ ಸೂರ್ಯ ಟೆಂಪಲ್, ಕೋನಾರ್ಕ್ ಸೂರ್ಯ ದೇವಾಲಯ ಇದೆಯಲ್ಲ, ಸನ್ ಟೆಂಪಲ್ ಆಫ್ ಕೋನಾರ್ಕ್, ಇದು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಒಡಿಸ್ಸಾದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು 13ನೇ ಶತಮಾನದಲ್ಲಿ ಕಟ್ಟಿಸಲಾಯಿತು. 13ನೇ ಶತಮಾನದಲ್ಲಿ ಕಟ್ಟಿಸಲಾಯಿತು. ಇದರ ಪ್ರಮುಖ ಅಂಶ ಏನು ಕೇಳಿದ್ರೆ ಇದೊಂದು ಸೂರ್ಯ ದೇವಾಲಯವಾಗಿದೆ. ಭಾರತದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಯಾವುದು? ಸರಿಯಾದ ಉತ್ತರ ಶಿವನ ಸಮುದ್ರಂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಅತಿ ಹೆಚ್ಚು ಹೈಡ್ರೋ ಎಲೆಕ್ಟ್ರಿಕ್ ಉತ್ಪಾದನೆ ಮಾಡುವಂಥ ಪವರ್ ಪಾಯಿಂಟ್ ಯಾವುದು ಕೇಳಿದ್ರೆ ತೆಹರಿ. ಗೋಲ್ಡನ್ ಕ್ವಾಡ್ರಿಲಾಟರಲ್ ಪರಿಯೋಜನೆ ಯಾವ ನಗರಗಳನ್ನು ಜೋಡಿಸುತ್ತೆ? ಸರಿಯಾದ ಉತ್ತರ ಎಲ್ಲವೂ ಕೂಡ. ಏನಿದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಪರಿಯೋಜನೆ ಅಂತ ಕೇಳಿದ್ರೆ ಇದು ಪ್ರಮುಖವಾಗಿ ಸ್ವರ್ಣ ಚತುರ್ಭುಜ ಪರಿಯೋಜನೆ ಅಂತ ಕರೆಸ್ಕೊಳ್ಳುತ್ತೆ. ಸ್ವರ್ಣ ಚತುರ್ಭುಜ ಪರಿಯೋಜನೆ. ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ಸರಿಯಾದ ಉತ್ತರ ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಭಾರತದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು? ಚಿಕ್ಕ ರಾಜ್ಯ ವಿಸ್ತೀರ್ಣದಲ್ಲಿ ಯಾವುದು ಕೇಳಿದ್ರೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು ಕೇಳಿದ್ರೆ ಗೋವಾ. ಹಾಗಾದರೆ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಕೇಳಿದ್ರೆ ಉತ್ತರ ಪ್ರದೇಶ್. ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಇರೋದು ಎಲ್ಲಿ ಕೇಳಿದ್ರೆ ಉತ್ತರ ಪ್ರದೇಶಲ್ಲಿ. ಅತಿ ಕಡಿಮೆ ಜನಸಂಖ್ಯೆ ಎಲ್ಲಿದೆ ಕೇಳಿದ್ರೆ ಅತಿ ಕಡಿಮೆ ಜನಸಂಖ್ಯೆ ಇರೋದು ಸಿಕ್ಕಿಂನಲ್ಲಿ. ವಿಶೇಷವಾಗಿ ಗಮನಿಸಬೇಕು, ಸಾಮಾನ್ಯವಾಗಿ ವಿಸ್ತೀರ್ಣದಲ್ಲಿ ಕೇಳ್ತಾರೆ ದೊಡ್ಡ ರಾಜ್ಯ ಅಥವಾ ಚಿಕ್ಕ ರಾಜ್ಯ, ಇಲ್ಲ ಜನಸಂಖ್ಯೆಯಲ್ಲಿ ಕೇಳ್ತಾರೆ. ವಿಸ್ತೀರ್ಣದಲ್ಲಿ ಕೇಳಿದ್ರೆ ರಾಜಸ್ಥಾನ ದೊಡ್ಡದು, ಚಿಕ್ಕದು ಗೋವಾ. ಜನಸಂಖ್ಯೆಯಲ್ಲಿ ಕೇಳಿದ್ರೆ ಉತ್ತರ ಪ್ರದೇಶ ದೊಡ್ಡದು ಮತ್ತು ಸಿಕ್ಕಿಂ ಅತಿ ಚಿಕ್ಕ ರಾಜ್ಯ. ವಿಶ್ವಪ್ರಸಿದ್ಧ ದಾಲ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಜಮ್ಮು ಕಾಶ್ಮೀರದಲ್ಲಿರುವಂಥದ್ದು. ಜಮ್ಮು ಕಾಶ್ಮೀರ್ನ ಶ್ರೀನಗರದಲ್ಲಿದೆ. ಶ್ರೀನಗರದಲ್ಲಿ ವಿಶ್ವಪ್ರಸಿದ್ಧ ದಾಲ್ ಸರೋವರ ಇದೆ. ಕಪ್ಪು ಮಣ್ಣು ಈ ಕೆಳಗಿನ ಯಾವ ಬೆಳೆಗೆ ಅತ್ಯಂತ ಉಪಯುಕ್ತವಾಗಿದೆ? ಬ್ಲಾಕ್ ಸಾಯಿಲ್. ಸರಿಯಾದ ಉತ್ತರ ಇದು ಹತ್ತಿ ಬೆಳೆಗೆ. ಹಾಗಾಗಿ ಇದಕ್ಕೆ ರೆಗೂರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಅಂತಲೇ ಕರೀತಾರೆ. ಭಾರತದ ಮೊದಲ ಹತ್ತಿ ಗಿರಣಿಯನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಬಾಂಬೆನಲ್ಲಿ 1854ರಲ್ಲಿ ಭಾರತದ ಮೊಟ್ಟ ಮೊದಲ ಹತ್ತಿ ಗಿರಣಿಯನ್ನು ಸ್ಥಾಪಿಸಲಾಯಿತು. ಜೋಜಿಲಾ ಪಾಸ್ ಶ್ರೀನಗರವನ್ನು ಯಾವ ಸ್ಥಳದ ಜೊತೆಗೆ ಜೋಡಿಸುತ್ತೆ? ಶ್ರೀನಗರ ಮತ್ತು ಯಾವ ನಗರವನ್ನು ಸೇರಿಸುತ್ತೆ ಕೇಳಿದ್ರೆ ಲೇಹನ್ನು ಸೇರಿಸುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೊರಕ್ಕೋ ದೇಶದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ರಾಬಟ್ ಅಥವಾ ರಬಾಟ್ ಇದೆಲ್ಲ ಇದು ಮೊರಕ್ಕೋ ದೇಶದ ರಾಜಧಾನಿ. ಈ ಮೊರಕ್ಕೋ ದೇಶ ಅಟ್ಲಾಂಟಿಕ್ ಸಾಗರ ತೀರದಲ್ಲಿದೆ. ಮೊರಕ್ಕೋ ಅಟ್ಲಾಂಟಿಕ್ ಸಾಗರ ತೀರದಲ್ಲಿರುವಂಥದ್ದು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ, ಬ್ರೆಜಿಲ್ ದೇಶದ ಕರೆನ್ಸಿ ಯಾವುದು? ಆಪ್ಷನ್ಸ್ ಈ ರೀತಿದೆ, ರಿಯಲ್, ಪೆಸೋ, ಡಾಲರ್, ಯೂರೋ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಭಾರತದ ಅತಿ ದೊಡ್ಡ ಲಾರ್ಜೆಸ್ಟ್ ಲೇಕ್ ಆಫ್ ಇಂಡಿಯಾ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಊಲಾರ್ ಸರೋವರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು ಊಲಾರ್ ಸರೋವರ ಭಾರತದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ. ಸೊ ಇದರ ಬಗ್ಗೆ ಹೇಳೋದಾದ್ರೆ ಇದು ಎಲ್ಲಿದೆ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಜಮ್ಮು ಮತ್ತು
ಕಾಶ್ಮೀರದಲ್ಲಿರುವಂಥದ್ದು. ಜಮ್ಮು ಮತ್ತು ಕಾಶ್ಮೀರದ ಬಾಂಡೀಪುರ ಡಿಸ್ಟಿಕ್ ಅಲ್ಲಿ ಇದೆ, ಬಾಂಡೀಪುರ ಜಿಲ್ಲೆಯಲ್ಲಿದೆ. ಇದು ಜೇಲಂ ನದಿಯಿಂದ ಸೃಷ್ಟಿಯಾಗಿರುವಂಥ ಒಂದು ಪ್ರಮುಖವಾದ ಸರೋವರವಾಗಿದೆ. ಇನ್ನು ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ಇತರೆ ಪ್ರಮುಖ ಸರೋವರಗಳ ಬಗ್ಗೆ ನೋಡ್ತಾ ಹೋದರೆ ಶೇಷನಾಗ ಸರೋವರ, ಮನಸ್ ಬಾಲಾ ಸರೋವರ, ವೇರಿನಾಗ ಸರೋವರ, ಇವು ಬಹಳ ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ಸರೋವರಗಳು. ಅದರಲ್ಲಿ ಉಲಾ ಸರೋವರ ಭಾರತದಲ್ಲಿ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ರೂಪಕುಂಡ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರಾಖಂಡ್ ರಾಜ್ಯದಲ್ಲಿರುವಂಥದ್ದು. ರೂಪಕುಂಡ ಸರೋವರ. ರೂಪಕುಂಡ ಸರೋವರ ಎಲ್ಲಿದೆ? ಉತ್ತರಾಖಂಡ್ ರಾಜ್ಯದಲ್ಲಿದೆ. ರೂಪಕುಂಡ ಸರೋವರಕ್ಕೆ ಇನ್ನೊಂದು ಹೆಸರಿದೆ, ಏನು ಕೇಳಿದ್ರೆ ಸ್ಕೆಲೆಟನ್ ಲೇಕ್. ಯಾಕೆಂದ್ರೆ ಈ ಸರೋವರದಲ್ಲಿ ಸುಮಾರು 500 ಹ್ಯೂಮನ್ ಸ್ಕೆಲೆಟನ್ಸ್ ಇದೆ. 500ಕ್ಕಿಂತ ಹೆಚ್ಚು, ಸುಮಾರು 500ಕ್ಕಿಂತ ಹೆಚ್ಚು ಮನುಷ್ಯನ ಸ್ಕೆಲೆಟನ್ಸ್ ಈ ಒಂದು ಸರೋವರದಲ್ಲಿರೋದ್ರಿಂದ ಇದಕ್ಕೆ ಸ್ಕೆಲೆಟನ್ ಲೇಕ್ ಅಂತ ಕರೀತಾರೆ. ಇನ್ನು ಇದು ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿದೆ. ಚಮೋಲಿ ಜಿಲ್ಲೆಯಲ್ಲಿ ಇರುವಂಥದ್ದು. ಇನ್ನು ಉತ್ತರಾಖಂಡ್ನ ಪ್ರಮುಖ ಸರೋವರಗಳ ಬಗ್ಗೆ ಮಾತಾಡೋದಾದ್ರೆ ನೈನಿತಾಲ್ ಸರೋವರ, ಸತ್ತಾಲ್ ಸರೋವರ, ಇನ್ನು ಕುರ್ಫಾ ಸರೋವರ, ಮಾಲಾ ಸರೋವರ ಮತ್ತು ದೇವಬಲ್ ಸರೋವರ. ಇವು ಪ್ರಮುಖವಾಗಿ ಉತ್ತರಾಖಂಡ್ ರಾಜ್ಯದಲ್ಲಿರುವಂತಹ ಸರೋವರಗಳಾಗಿವೆ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಆಗಲೇ ನಾವು ನೋಡಿದ್ವಿ ಸಿಹಿ ನೀರಿನ ಸರೋವರ ಉಲಾರ್ ಸರೋವರ. ಹಾಗಾದ್ರೆ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚಿಲ್ಕಾ ಸರೋವರ. ಸೊ ಚಿಲ್ಕಾ ಸರೋವರದ ಬಗ್ಗೆ ಹೇಳೋದಾದ್ರೆ ಚಿಲ್ಕಾ ಸರೋವರ ಇದು 1981ರಲ್ಲಿ ರಾಮಸರ್ ವೆಟ್ಲ್ಯಾಂಡ್ ಸೈಟ್ ಆಗಿ ಆಯ್ಕೆ ಆಯಿತು. ಸೂರಜ್ ತಾಲ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಹಿಮಾಚಲ್ ಪ್ರದೇಶದಲ್ಲಿ ಇರುವಂಥದ್ದು ಸೂರಜ್ ತಾಲ್ ಲೇಕ್. ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ರಾಜಸ್ಥಾನ್ ರಾಜ್ಯದಲ್ಲಿರುವಂಥದ್ದು ಸಾಂಬಾರ್ ಸರೋವರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಭಾರತದ 2ನೇ ಅತಿ ದೊಡ್ಡ ಸರೋವರ. ಸಾಂಬಾರ್ ಸರೋವರ ಇದೆಯಲ್ಲ, ಸಾಂಬಾರ್ ಸರೋವರ ಭಾರತದ 2ನೇ ಅತಿ ದೊಡ್ಡ ಸರೋವರವಾಗಿದೆ. ಭಾರತದ 2ನೇ ಅತಿ ದೊಡ್ಡ ಸರೋವರ ಯಾವುದು ಕೇಳಿದ್ರೆ ಸಾಂಬಾರ್ ಸರೋವರ. ಇನ್ನು ರಾಜಸ್ಥಾನದಲ್ಲಿರುವಂತಹ ಪ್ರಮುಖ ಸರೋವರಗಳು, ಅನೇಕ ಸರೋವರಗಳಿದ್ದಾವೆ ರಾಜಸ್ಥಾನದಲ್ಲಿ. ಒಂದೊಂದಾಗಿ ನೋಡ್ತಾ ಹೋದರೆ ರಾಜಸ್ಥಾನದಲ್ಲಿರುವಂತಹ ಪ್ರಮುಖ ಸರೋವರಗಳು ನಕ್ಕಿ ಸರೋವರ, ದಿದ್ವಾನಾ ಸರೋವರ, ಜೈಸಮಂಡ್ ಸರೋವರ, ಹಾಗೆಯೇ ರಾಜಸಮಂಡ್ ಸರೋವರ, ಫತೇಸಾಗರ ಸರೋವರ, ಇನ್ನು ಸಾಂಬಾರ್ ಸರೋವರ. ನೋಡಿ, ನಕ್ಕಿ ಸರೋವರ, ದಿದ್ವಾನ ಸರೋವರ, ಜೈಸಮಂಡ್ ಸರೋವರ, ರಾಜಸಮಂಡ್ ಸರೋವರ, ಫತೇಸಾಗರ ಸರೋವರ ಮತ್ತು ಸಾಂಬಾರ್ ಸರೋವರ. ಈ ಎಲ್ಲ ಸರೋವರಗಳು ಎಲ್ಲಿದ್ದಾವೆ ಕೇಳಿದ್ರೆ ರಾಜಸ್ಥಾನಿಯಲ್ಲಿ ಇರುವಂಥದ್ದು. ಲೂನಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು. ಮಹಾರಾಷ್ಟ್ರದ ಬುಲ್ಡಾನಾ ಜಿಲ್ಲೆಯಲ್ಲಿದೆ. ಬುಲ್ಡಾನಾ ಜಿಲ್ಲೆಯಲ್ಲಿರುವಂಥದ್ದು ಯಾವುದು? ಲೂನಾರ್ ಸರೋವರ.
ಭಾರತದ ಅತಿ ಉದ್ದವಾದ ಸರೋವರ ಯಾವುದು? ಸರಿಯಾದ ಉತ್ತರ ವೆಂಬನಾಡು ಸರೋವರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆಂಬನಾಡು ಸರೋವರ ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿದೆ. ಕೇರಳ ರಾಜ್ಯದ ಕೊಟ್ಟಾಯಂ ಡಿಸ್ಟಿಕ್ ಅಲ್ಲಿರುವಂಥದ್ದು ಯಾವುದು? ವೆಂಬನಾಡು ಸರೋವರ. ಇನ್ನು ಕೇರಳದಲ್ಲಿರುವಂಥ ಇತರ ಪ್ರಮುಖ ಸರೋವರಗಳು ಯಾವುದು ಕೇಳಿದ್ರೆ ಅಷ್ಟಮುಡಿ ಸರೋವರ ಒಂದು, ಅಷ್ಟಮುಡಿ ಸರೋವರ ಒಂದು, ಇನ್ನೊಂದು ಪೆರಿಯಾರ್ ಸರೋವರ. ಪೆರಿಯಾರ್ ಸರೋವರ ಇವೆರಡು ಕೇರಳದ ಬಹಳ ಪ್ರಮುಖವಾದ ಸರೋವರಗಳಾಗಿದೆ. ಇನ್ನು ವೆಂಬನಾಡು ಸರೋವರ ಕೂಡ ಕೇರಳದಲ್ಲೇ ಇರುವಂಥ ಸರೋವರ. ಪುಲಿಕಾಟ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪುಲಿಕಾಟ್ ಸರೋವರ ಆ್ಯಕ್ಚುಲಿ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ಗಡಿಯಲ್ಲಿ ಇರುವಂಥದ್ದು, ಗಡಿ ಭಾಗದಲ್ಲಿ. ಬಟ್ ಆಂಧ್ರದ ಒಳಗಡೆ ಇದೆ, ತಮಿಳುನಾಡು ಬಾರ್ಡರಿಗೆ ಹತ್ತಿರ ಇದೆ. ಇದು ಆ್ಯಕ್ಚುಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಹತ್ತಿರದಲ್ಲಿದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಸಮೀಪ ಇದೆ. ಈ ರೀತಿ ಕೂಡ ಪ್ರಶ್ನೆ ಕೇಳ್ಬೋದು. ಯಾವ ಸರೋವರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಸಮೀಪ ಇದೆ ಕೇಳಿದ್ರೆ ಪುಲಿಕಾಟ್ ಸರೋವರ ಗೊತ್ತಿರಲಿ. ಲೋಕಟಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಮಣಿಪುರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕಟಕ್ ಸರೋವರ ಒಂದು ಸ್ಪೆಷಲ್ ಲೇಕ್. ಇದು ಯಾಕೆ ಕೇಳಿದ್ರೆ ಇದರಲ್ಲಿ ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಇದೆ. ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ, ನ್ಯಾಷನಲ್ ಪಾರ್ಕ್ ಇರುವಂಥದ್ದು. ಇದರ ಹೆಸರು ಏನು ಕೇಳಿದ್ರೆ ಕಾಬುಲ್ ನಮಾಜಾವೋ ನ್ಯಾಷನಲ್ ಪಾರ್ಕ್. ಕಾಬುಲ್ ನಮಾಜಾವೋ ನ್ಯಾಷನಲ್ ಪಾರ್ಕ್. ಕಾಬುಲ್ ನಮಾಜಾವೋ ಎನ್ನುವಂತಹ ರಾಷ್ಟ್ರೀಯ ಉದ್ಯಾನವನ ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವಾಗಿದ್ದು ಇದು ಮಣಿಪುರದ ಲೋಕಟಕ್ ಸರೋವರದಲ್ಲಿದೆ. ಮಣಿಪುರದ ಲೋಕಟಕ್ ಸರೋವರದಲ್ಲಿ ಇದೆ. ಹುಸೇನ್ ಸಾಗರ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತೆಲಂಗಾಣ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ತೆಲಂಗಾಣದಲ್ಲಿ ಇರುವಂಥದ್ದು. ಇದನ್ನು ಮೂಸಿ ನದಿ ಇದರ ರಚನೆಗೆ ಕಾರಣವಾಗಿದೆ. ಮೂಸಿ ನದಿ ಇದೊಂದು ಆರ್ಟಿಫಿಷಿಯಲ್ ಲೇಕ್ ಆಗಿದೆ. ಆರ್ಟಿಫಿಷಿಯಲ್ ಲೇಕ್ ಯಾವುದು? ಕೃತಕ ಸರೋವರ ಅಂತ ಕೇಳಿದ್ರೆ ತೆಲಂಗಾಣದಲ್ಲಿರುವಂತಹ ಹುಸೇನ ಸಾಗರ ಸರೋವರ ಗೊತ್ತಿರಲಿ. ಆರ್ಟಿಫಿಷಿಯಲ್ ಲೇಕ್ ಅಂತ ಕರೀತಾರೆ. ಚೋಲಾಮು ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಸಿಕ್ಕಿಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೋಲಾಮು ಸರೋವರಕ್ಕೆ ಒಂದು ವಿಶೇಷತೆ ಇದೆ. ಚೋಲಾಮು ಸರೋವರ ಇದೆಯಲ್ಲ, ಈ ಚೋಲಾಮು ಸರೋವರ ಭಾರತದ ಅತ್ಯಂತ ಎತ್ತರದಲ್ಲಿರುವ ಸರೋವರವಾಗಿದೆ. ನೋಡಿ, ಇದರ ಎತ್ತರ ಎಷ್ಟಿದೆ ಕೇಳಿದ್ರೆ ಸಮುದ್ರ ಮಟ್ಟದಿಂದ 5330 ಮೀಟರ್ ಎತ್ತರದಲ್ಲಿದೆ. ಸೊ ಚೋಲಾಮು ಸರೋವರ ಎಲ್ಲಿದೆ ಕೇಳಿದ್ರೆ ಸಿಕ್ಕಿಮಲ್ಲಿ ಇರುವಂಥದ್ದು. ಪಾನ್ಗಾಂಗ್ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಲಡಾಖ್ನಲ್ಲಿ ಇರುವಂಥದ್ದು. ಪಾನ್ಗಾಂಗ್. ದಾಮ್ಡಾಮ ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಹರಿಯಾಣ ರಾಜ್ಯದಲ್ಲಿರುವಂಥದ್ದು. ಹರಿಯಾಣ ರಾಜ್ಯದ ಗುರುಗ್ರಾಮ ಜಿಲ್ಲೆಯಲ್ಲಿದೆ. ಹರಿಯಾಣ ರಾಜ್ಯದ ಗುರುಗ್ರಾಮ ಜಿಲ್ಲೆಯಲ್ಲಿದೆ ದಾಮ್ಡಾಮ ಸರೋವರ. ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ ಯಾವುದು? ವರ್ಲ್ಡ್ ಲೇಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಕ್ಯಾಸ್ಪಿಯನ್ ಸಮುದ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರ ಒಂದು ವಿಸ್ತೀರ್ಣವನ್ನು ನೋಡಿಕೊಂಡು ಇದಕ್ಕೆ ಸಮುದ್ರ ಅಂತೇಳಿ ಕರೀತಾರೆ. ಕ್ಯಾಸ್ಪಿಯನ್ ಸಮುದ್ರ ಇದೆಯಲ್ಲ, ಇದು ಪ್ರಪಂಚದ ಅತ್ಯಂತ ದೊಡ್ಡ ಸರೋವರವಾಗಿದೆ. ಇದರ ವಿಶೇಷತೆ ಏನು ಕೇಳಿದ್ರೆ ಈ ಸಮುದ್ರ ಅಥವಾ ಕ್ಯಾಸ್ಪಿಯನ್ ಸರೋವರ ಇದೆಯಲ್ಲ, ಇದರ ಸುತ್ತಲೂ 5 ದೇಶಗಳು ಗಡಿ ಹಂಚಿಕೊಂಡಿವೆ. 5 ದೇಶದ ಜೊತೆಗೆ ಈ ಒಂದು
ಕ್ಯಾಸ್ಪಿಯನ್ ಸಮುದ್ರದ ಗಡಿ ಹಂಚಿಕೊಳ್ಳಲಾಗಿದೆ. ಯಾವುದು ಕೇಳಿದ್ರೆ ರಷ್ಯಾ, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್ ಮತ್ತು ಇರಾನ್. ಈ ಪ್ರಮುಖ 5 ರಾಷ್ಟ್ರಗಳು ಕ್ಯಾಸ್ಪಿಯನ್ ಸಮುದ್ರ ಸುತ್ತಲೂ ಗಡಿಯನ್ನು ಹಂಚಿಕೊಂಡಿದ್ದಾವೆ. ರಷ್ಯಾ, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್ ಮತ್ತು ಇರಾನ್. ಪ್ರಪಂಚದ ಅತ್ಯಂತ ಆಳವಾದ ಸರೋವರ, ಡೀಪೆಸ್ಟ್ ಲೇಕ್ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಬೈಕಲ್ ಸರೋವರ. ಸೊ ಬೈಕಲ್ ಸರೋವರ ಎಲ್ಲಿದೆ ಕೇಳಿದ್ರೆ, ಬೈಕಲ್ ಸರೋವರ ಇರುವಂಥದ್ದು ರಷ್ಯಾದ ಸೈಬೀರಿಯಾದಲ್ಲಿ. ರಷ್ಯಾದ ಸೈಬೀರಿಯಾದಲ್ಲಿದೆ. ಇದಕ್ಕೆ 1996ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂಥದ್ದು. ಯಾವ ಖಂಡದಲ್ಲಿ ಪ್ರಪಂಚದ ಅತ್ಯಂತ ಉದ್ದವಾದ ಸರೋವರ ಇದೆ? ಸರಿಯಾದ ಉತ್ತರ ಆಫ್ರಿಕಾ ಖಂಡದಲ್ಲಿ ಇರುವಂಥದ್ದು. ಆ ಸರೋವರದ ಹೆಸರು ಏನು ಕೇಳಿದ್ರೆ ತಾಂಗನಿಕಾ ಸರೋವರ. ತಾಂಗನಿಕಾ ಸರೋವರ. ಪ್ರಪಂಚದ ಅತ್ಯಂತ ಉದ್ದವಾದ ಸರೋವರ ಯಾವುದು ಕೇಳಿದ್ರೆ ತಾಂಗನಿಕಾ ಸರೋವರ. ಗೊತ್ತಿರಲಿ, ತಾಂಗನಿಕಾ ಸರೋವರ ಎಷ್ಟು ಉದ್ದ ಇದೆ ಅಂತ ಕೇಳಿದ್ರೆ 673 ಕಿಲೋಮೀಟರ್ ಉದ್ದ ಇದೆ. ಪ್ರಪಂಚದ ಅತ್ಯಂತ ಲವಣೀಯ ಸರೋವರ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಟರ್ಕಿಯದಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ಲವಣೀಯ ಸರೋವರ ಯಾವುದು ಕೇಳಿದ್ರೆ ವ್ಯಾನ್ ಸರೋವರ, ವ್ಯಾನ್ ಲೇಕ್, ವ್ಯಾನ್ ಸರೋವರ. ಇದರ ಲವಣೀಯದ ಅಂಶ ಎಷ್ಟಿದೆ ಕೇಳಿದ್ರೆ 333% ಇದೆ ಲವಣೀಯತೆ. ಆರಲ್ ಸರೋವರ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಕಜಕಿಸ್ತಾನದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ವಿಸ್ತೀರ್ಣವನ್ನು ನೋಡಿಕೊಂಡು ಇದಕ್ಕೆ ಆರಲ್ ಸಾಗರ ಅಂತಾನೆ ಕರೀತಾರೆ. ಫೈವ್ ಫ್ಲವರ್ ಲೇಕ್ ಸರೋವರ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಚೀನಾದಲ್ಲಿ ಇರುವಂಥದ್ದು. ಫೈವ್ ಫ್ಲವರ್ ಲೇಕ್. ಲಡೋಗಾ ಸರೋವರ ಯಾವ ಖಂಡದಲ್ಲಿದೆ? ಸರಿಯಾದ ಉತ್ತರ ಇದು ಯುರೋಪ್ ಖಂಡದಲ್ಲಿದೆ. ಯುರೋಪ್ ಖಂಡದ ಯುರೋಪ್ನ ಅತಿ ದೊಡ್ಡ ಸರೋವರ ಇದು. ಅತಿ ದೊಡ್ಡ ಸರೋವರವಾಗಿದೆ. ಯಾವುದು ಕೇಳಿದ್ರೆ ಲಡೋಗಾ ಸರೋವರ. ಟಿಟಿಕಾಕಾ ಸರೋವರ ಯಾವ ಖಂಡದಲ್ಲಿದೆ? ಸರಿಯಾದ ಉತ್ತರ ಇದು ದಕ್ಷಿಣ ಅಮೆರಿಕದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಅಮೆರಿಕದಲ್ಲಿ ಈ ಟಿಟಿಕಾಕಾ ಸರೋವರ ಇದೆ. ಇದು 2 ದೇಶಗಳಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಯಾವ್ದಾದ್ರು ಕೇಳಿದ್ರೆ ಪೆರು ಮತ್ತು ಬೊಲಿವಿಯಾ. ಬೊಲಿವಿಯಾಕ್ಕೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇದು ಹೈಯೆಸ್ಟ್ ಬೋಟಿಂಗ್ ಲೇಕ್, ಅತಿ ಹೆಚ್ಚು ಬೋಟಿಂಗ್ ಆಗುವಂಥ ಲೇಕ್ ಇದು. ಹೈಯೆಸ್ಟ್ ಬೋಟಿಂಗ್ ಲೇಕ್. ವಿಶ್ವದ ಹೈಯೆಸ್ಟ್ ಬೋಟಿಂಗ್ ಲೇಕ್ ಯಾವುದು ಕೇಳಿದ್ರೆ ಟಿಟಿಕಾಕಾ ಸರೋವರ. ಮರಕೈಬೋ ಸರೋವರ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ವೆನಿಜುವೆಲಾದಲ್ಲಿ ಇರುವಂಥದ್ದು. ವೆನಿಜುವೆಲಾದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಕ್ಟೋರಿಯಾ ಸರೋವರ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಆಫ್ರಿಕಾದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಫ್ರಿಕಾ ಖಂಡದಲ್ಲಿದೆ. ಇದು 3 ದೇಶಗಳು ಸುತ್ತುವರೆದಿದ್ದಾವೆ. ಉಗಾಂಡ, ಕೀನ್ಯಾ ಮತ್ತು ತಾಂಜೇನಿಯಾ. ಈ 3 ದೇಶಗಳು ವಿಕ್ಟೋರಿಯಾ ಸರೋವರವನ್ನು ಸುತ್ತುವರೆದಿವೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಗ್ರೇಟ್ ಲೇಕ್ಸ್ ರೀಸನ್ ಸರೋವರ ಯಾವ ಖಂಡದಲ್ಲಿದೆ? ಆಪ್ಷನ್ಸ್ ಈ ರೀತಿದೆ: ಏಷ್ಯಾ, ಯುರೋಪ್, ದಕ್ಷಿಣ ಅಮೆರಿಕ, ಆಫ್ರಿಕಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಭೂಮಿಯ ಮೇಲಿರುವ ಒಟ್ಟಾರೆ ಅಕ್ಷಾಂಶಗಳ ಸಂಖ್ಯೆ ಎಷ್ಟು? ಭೂಮಿಯ ಮೇಲೆ ಒಟ್ಟು ಎಷ್ಟು ಅಕ್ಷಾಂಶಗಳಿದೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಡಿ 181 ಅಕ್ಷಾಂಶಗಳಿದೆ. ಭೂಮಿಯ ಮೇಲೆ ಒಟ್ಟು 181 ಅಕ್ಷಾಂಶಗಳಿದೆ. ಸೊ ನೋಡಿ, 181 ಹೇಗೆ ಕೇಳಿದ್ರೆ ಇದು ಭೂಮಿ ಅಂದ್ಕೊಂಡ್ರೆ ಭೂಮಧ್ಯ ರೇಖೆ ಇರುತ್ತೆ.
ಇದು ಒಂದು ಅಕ್ಷಾಂಶ, ಇದು ಕೂಡ ಅಕ್ಷಾಂಶ ಅಂತಾನೆ ಕರೆಸ್ಕೊಳ್ಳುತ್ತೆ. ಇದರ ಜೊತೆಗೆ ಉತ್ತರಾರ್ಧಗೋಳದಲ್ಲಿ 90 ಅಕ್ಷಾಂಶಗಳಿವೆ. ಉತ್ತರಾರ್ಧಗೋಳದಲ್ಲಿ 90 ಅಕ್ಷಾಂಶಗಳು ಮತ್ತು ದಕ್ಷಿಣಾರ್ಧಗೋಳದಲ್ಲಿ 90 ಅಕ್ಷಾಂಶಗಳಿದೆ. +1 90 90 +1 181 ಒಟ್ಟಾರೆ ಅಕ್ಷಾಂಶಗಳ ಸಂಖ್ಯೆ 181 ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭೂಮಿಯ ಮೇಲಿರುವ ಒಟ್ಟಾರೆ ರೇಖಾಂಶಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 360. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭೂಮಿಯ ಮೇಲೆ ಒಟ್ಟು 360 ರೇಖಾಂಶಗಳಿದೆ. ಅದರಲ್ಲಿ 180 ಪೂರ್ವ ರೇಖಾಂಶಗಳು ಮತ್ತು 180 ಪಶ್ಚಿಮ ರೇಖಾಂಶಗಳು. ಸ್ನೇಹಿತರೆ, ಇಲ್ಲೊಂದು ಅಂಶವನ್ನು ಗಮನಿಸಿ. ಭೂಮಿ ಈ ರೀತಿ ಇದೆ ಅಂದರೆ ರೇಖಾಂಶಗಳನ್ನ ನೋಡ್ತಾ ಹೋದರೆ ಇದು 0 ಡಿಗ್ರಿ ರೇಖಾಂಶ ಏನಿದೆ, 0 ಡಿಗ್ರಿ ರೇಖಾಂಶ, 0 ಡಿಗ್ರಿ ರೇಖಾಂಶದ ಬಲಭಾಗದಲ್ಲಿರುವಂತಹ ರೇಖಾಂಶಗಳಿಗೆ ಪೂರ್ವ ರೇಖಾಂಶಗಳು ಅಂತ ಕರಿತೀವಿ. ಇದು 180 ಇದಾವೆ. ಪೂರ್ವ ಭಾಗದಲ್ಲಿ 180 ರೇಖಾಂಶಗಳಿವೆ. 0 ಡಿಗ್ರಿ ರೇಖಾಂಶದ ಎಡಭಾಗದಲ್ಲಿರುವಂತಹ ರೇಖಾಂಶಗಳನ್ನ ಪಶ್ಚಿಮ ರೇಖಾಂಶ ಅಂತ ಕರಿತೀವಿ. ಸೊ ಇವು ಎಷ್ಟಿದಾವೆ? ಪಶ್ಚಿಮ ರೇಖಾಂಶಗಳು ಕೂಡ 180 ಇದಾವೆ. ಸೊ 360 ರೇಖಾಂಶಗಳಿರ್ತವೆ ಒಟ್ಟಾರೆ. ಭಾರತ ಈ ಪೂರ್ವಾರ್ಧಗೋಳದಲ್ಲಿ ಬರುತ್ತೆ, ಪೂರ್ವದ ಬದಿಯಲ್ಲಿ ಬರುತ್ತೆ. ಹಾಗಾಗಿ ಭಾರತದಲ್ಲಿ ಹಾದು ಹೋಗುವಂತಹ ರೇಖಾಂಶ ಪೂರ್ವ ರೇಖಾಂಶ ಆಗಿದೆ. ಇದು ಗಮನಿಸಿ. ಗ್ರೀನ್ವಿಚ್ ಸಮಯ ಮತ್ತು ಭಾರತದ ಸಮಯಕ್ಕಿರುವ ಅಂತರ ಎಷ್ಟು? ಸರಿಯಾದ ಉತ್ತರ 5 ಗಂಟೆ 30 ನಿಮಿಷ. 5 ಗಂಟೆ 30 ನಿಮಿಷದ ಅಂತರ ಇದೆ. ಅಂದರೆ 5 ಗಂಟೆ 30 ನಿಮಿಷ ಭಾರತದ ಸಮಯ ಗ್ರೀನ್ವಿಚ್ ಸಮಯಕ್ಕಿಂತ ಮುಂದಿದೆ. ಇದು ತುಂಬ ಚೆನ್ನಾಗಿ ತಿಳ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇದು ಈ ಗ್ರೀನ್ವಿಚ್ ಏನಿದೆಯಲ್ಲ, ಗ್ರೀನ್ವಿಚ್ ರೇಖೆ ಏನಿದೆ ಇದು ಲಂಡನ್ನಲ್ಲಿದೆ. ಸೊ ಈ ಗ್ರೀನ್ವಿಚ್ ರೇಖಾಂಶ ಯಾವ ಡಿಗ್ರಿ ರೇಖಾಂಶ ಕೇಳಿದ್ರೆ 0 ಡಿಗ್ರಿ ರೇಖಾಂಶ. ಇದು ಲಂಡನ್ನಲ್ಲಿರುವಂತಹ 0 ಡಿಗ್ರಿ ರೇಖಾಂಶಕ್ಕೆ ಗ್ರೀನ್ವಿಚ್ ರೇಖಾಂಶ ಅಂತ ಕರಿತೀವಿ. ಇದು IST ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಹೇಳುತ್ತೆ. ಹಾಗಾದ್ರೆ ಈ 5 ಗಂಟೆ 30 ನಿಮಿಷ ಹೇಗೆ ಮುಂದಿದೆ ಅಂತೇಳಿ ಕನ್ಸಿಡರ್ ಮಾಡೋದು ಕೇಳಿದ್ರೆ 1 ಡಿಗ್ರಿ ಈಸ್ ಈಕ್ವಲ್ ಟು 4 ಮಿನಿಟ್ಸ್ ಅಂತೇಳಿ. 1 ಡಿಗ್ರಿ 4 ನಿಮಿಷಕ್ಕೆ ಸಮ. ಅಂದರೆ ಒಂದು ಭೂಮಿಯ ಮೇಲಿನ ಏನು ರೇಖಾಂಶಗಳಿರುತ್ತಲ್ಲ, 1 ಡಿಗ್ರಿ ಮುಂದೆ ಹೋದಾಗೆ 4 ನಿಮಿಷ ಮುಂದೆ ಹೋಗುತ್ತೆ ಅಂತೇಳಿ. ಸೊ ಭಾರತದಲ್ಲಿ ಹಾದು ಹೋಗುವಂತಹ ಭಾರತದ ಸ್ಟ್ಯಾಂಡರ್ಡ್ ಟೈಮ್ ಇದೆಯಲ್ಲ, ಸ್ಟ್ಯಾಂಡರ್ಡ್ ಟೈಮ್ ಆಫ್ ಇಂಡಿಯಾ ಇದೆಯಲ್ಲ, ಇದು 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ನಮ್ಮ ಭಾರತದ 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಸಮಯವನ್ನು ಹೇಳುತ್ತೆ. ಸೊ 5.5 ಗಂಟೆ ಮುಂದಿದೆ ಹೇಗೆ ಅಂತ ನೋಡಿದ್ರೆ, ನೋಡಿ ಉದಾಹರಣೆಗೆ 82.5 ಇಂಟು 1 ರೇಖಾಂಶಕ್ಕೆ 4 ನಿಮಿಷ ಅಂದರೆ 330 ನಿಮಿಷ ಆಗುತ್ತೆ. ಸೊ 330 ನಿಮಿಷವನ್ನು ಗಂಟೆಗೆ ಕನ್ವರ್ಟ್ ಮಾಡಿದಾಗ 5.5 ಗಂಟೆ ಆಗುತ್ತೆ. 5 ಗಂಟೆ 30 ನಿಮಿಷ ಆಗುತ್ತೆ. ಸೊ ಇದು ಭೂಮಿ ಅಂದ್ಕೊಂಡ್ರೆ ಇಲ್ಲಿ 0 ಡಿಗ್ರಿ ರೇಖಾಂಶ ಅಥವಾ ಗ್ರೀನ್ವಿಚ್ ರೇಖಾಂಶ ಇದ್ದರೆ ಭಾರತ ಬರುವಂಥದ್ದು ಇಲ್ಲಿ ಯಾವುದೋ ಸರ್ಟೈನ್ ಪ್ಲೇಸಲ್ಲಿ ಬರುತ್ತೆ. ಇಲ್ಲಿಗೆ ಬರುವಷ್ಟೊತ್ತಿಗೆ 82.5 ಡಿಗ್ರಿ ಆಗಿರುತ್ತೆ. 82.5 ಡಿಗ್ರಿ. ಹಾಗಾಗಿ 82.5 ಡಿಗ್ರಿ ಇರೋದ್ರಿಂದ 82.5 ಡಿಗ್ರಿ ಮುಂದಿರೋದ್ರಿಂದ 330 ನಿಮಿಷ ಮೀನ್ಸ್ 5.5 ಗಂಟೆ ಮುಂದಿದೆ. ಭಾರತದಲ್ಲಿ ಹಾದು ಹೋಗುವ 82.5 ಡಿಗ್ರಿ ಪೂರ್ವ ರೇಖಾಂಶಕ್ಕೆ ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರೀತಾರೆ. ಇದಕ್ಕೆ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರೀತಾರೆ. ಈ ರೇಖಾಂಶಕ್ಕೆ ವಿಶೇಷವಾಗಿ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಇನ್ನೂ ಕೆಲವು ಸಂದರ್ಭದಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಏನು ಕೇಳಿದ್ರೆ, ಈ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಥವಾ 82.5 ಡಿಗ್ರಿ ಪೂರ್ವ ರೇಖಾಂಶ ಯಾವ ಪ್ರಮುಖ ನಗರಗಳಲ್ಲಿ ಹಾದೋಗುತ್ತೆ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಪ್ರಯಾಗ್ರಾಜ್, ನೈನಿ, ಇನ್ನು ಮಿರ್ಜಾಪುರ. ಈ ಪ್ರಮುಖ ಪಟ್ಟಣಗಳಲ್ಲಿ ಹಾದು ಹೋಗುತ್ತೆ. ಭೂಮಿಯು ಎಷ್ಟು ಸಮಯ ವಲಯಗಳಾಗಿ ವಿಭಾಗಿಸಲ್ಪಟ್ಟಿದೆ?
ಸರಿಯಾದ ಉತ್ತರ. ಒಟ್ಟು ಭೂಮಿಯ ಮೇಲೆ 24 ಟೈಮ್ ಝೋನ್ಸ್ ಇದೆ. ಸಮಯ ವಲಯ ಮೀನ್ಸ್ ಟೈಮ್ ಝೋನ್ಸ್. ಭೂಮಿಯು 24 ಟೈಮ್ ಝೋನ್ ಆಗಿ ವಿಂಗಡಿಸಲ್ಪಟ್ಟಿದೆ. 24. ಸೊ ಅತಿ ಹೆಚ್ಚು ಟೈಮ್ ಝೋನ್ ಇರುವಂತಹ ದೇಶ ಯಾವುದು ಕೇಳಿದ್ರೆ, ಅತಿ ಹೆಚ್ಚು ಸಮಯ ವಲಯ ಅಥವಾ ಟೈಮ್ ಝೋನ್ ಇರುವ ದೇಶ. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು, ನೋಟ್ ಮಾಡ್ಕೊಳ್ಳಿ. ಅತಿ ಹೆಚ್ಚು ಟೈಮ್ ಝೋನ್ ಇರುವ ದೇಶ ಯಾವುದು ಕೇಳಿದ್ರೆ, ಅತಿ ಹೆಚ್ಚು ಟೈಮ್ ಝೋನ್ ರಷ್ಯಾದಲ್ಲಿದೆ. ರಷ್ಯಾ ಅತಿ ಹೆಚ್ಚು ಟೈಮ್ ಝೋನ್ ಇರುವಂಥ ದೇಶ ಇದು. ಹಾಗಾದರೆ ಎಷ್ಟು ಟೈಮ್ ಝೋನ್ಗಳಿದೆ ರಷ್ಯಾ ಒಂದರಲ್ಲಿ ಕೇಳಿದ್ರೆ 11 ಟೈಮ್ ಝೋನ್ ಇದೆ. ನೋಟ್ ಮಾಡ್ಕೊಳ್ಳಿ, 11 ಟೈಮ್ ಝೋನ್ ಇದೆ. ಚಂದ್ರನ ಮೇಲಿನ ಗುರುತ್ವಾಕರ್ಷಣೆಯು ಈ ಕೆಳಗಿನ ಯಾವ ಗ್ರಹದ ಮೇಲಿನ ಗುರುತ್ವಾಕರ್ಷಣೆಯ 1/6 ಭಾಗದಷ್ಟಿದೆ? ಅಂದರೆ ಚಂದ್ರನ ಮೇಲಿನ ಗುರುತ್ವಾಕರ್ಷಣೆ ಈ ಕೆಳಗಿನ ಯಾವುದೋ ಒಂದು ಗ್ರಹಕ್ಕೆ ಹೋಲಿಸಿದ್ರೆ 1/6 ಇದೆ. 1/6 ಭಾಗದಷ್ಟಿದೆ. ಸರಿಯಾದ ಉತ್ತರ ಭೂಮಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದರೆ ಚಂದ್ರನ ಮೇಲೆ ಅಷ್ಟು ಕಡಿಮೆ ಇದಿದೆ ಅಂತೇಳಿ, ಅಷ್ಟು ಕಡಿಮೆ ಗುರುತ್ವಾಕರ್ಷಣೆ ಇರುವಂಥದ್ದಂತ. ಉದಾಹರಣೆಗೆ ಇಲ್ಲೇನಾದರೂ 60 kg ತೂಗ್ತಾ ಇದ್ರೆ ಅಲ್ಲಿ 10 kg ತೂಗ್ತಾರೆ. ಎಲ್ಲಿ? ಚಂದ್ರನ ಮೇಲೆ. ಭೂಮಿ ಮೇಲೆ 60 kg ತೂಗುವ ವ್ಯಕ್ತಿ ಚಂದ್ರ ಮೇಲೆ ಹೋದರೆ 10 kg ತೂಗ್ತಾನೆ. ಯಾಕಂದರೆ ಅಲ್ಲಿನ ಗುರುತ್ವಾಕರ್ಷಣೆ ಅಷ್ಟು ಕಡಿಮೆ, 1/6 ಭಾಗದಷ್ಟಿದೆ. ಯಾವುದು ಕೇಳಿದ್ರೆ ಭೂಮಿ. ಭಾರತವನ್ನು 2 ಭಾಗವಾಗಿ ವಿಂಗಡಿಸುವ ಅಕ್ಷಾಂಶದ ಹೆಸರೇನು? ಸೊ ಇದನ್ನು ನಾವು ಭಾರತ ಅಂದ್ಕೊಂಡ್ರೆ, ಭಾರತವನ್ನು 2 ಭಾಗವಾಗಿ ವಿಂಗಡಿಸುವಂತಹ ಅಕ್ಷಾಂಶದ ಹೆಸರೇನು ಕೇಳಿದ್ದಾರೆ. ಸೊ ಈ ಅಕ್ಷಾಂಶ ಯಾವುದು ಕೇಳಿದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ 30 ನಿಮಿಷ ಅಂತ ನಾವು ಇದನ್ನ ಕರಿತೀವಿ. ಈ ರೀತಿ ನಾವು ಇದನ್ನು ಓದಬೇಕು. 23 ಡಿಗ್ರಿ 30 ನಿಮಿಷ ಯಾವುದು? ಉತ್ತರ ಅಕ್ಷಾಂಶ. ಗಮನಿಸಿ, ಯಾಕೆ ಉತ್ತರ ಅಕ್ಷಾಂಶ ಅಂದರೆ ಉತ್ತರಾರ್ಧಗೋಳದಲ್ಲಿ ಬರುವಂಥದ್ದು. ಭೂಮಿ ಇದೆಯಲ್ಲ, ಭೂಮಧ್ಯ ರೇಖೆಯಿಂದ ಮೇಲಿರುವಂಥದ್ದು ಉತ್ತರಾರ್ಧಗೋಳದಲ್ಲಿ ಬರುತ್ತೆ. ಯಾವುದು? ಭಾರತ. ಹಾಗಾಗಿ 23 ಡಿಗ್ರಿ 30 ನಿಮಿಷ ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ಇದನ್ನು ಉತ್ತರ ಅಕ್ಷಾಂಶ ಅಂತ ಕರಿತೀವಿ. ಇನ್ನು ದಕ್ಷಿಣದಲ್ಲಿ ಬರುವಂತಹ 23 ಡಿಗ್ರಿ 30 ನಿಮಿಷ ದಕ್ಷಿಣ ಅಕ್ಷಾಂಶಕ್ಕೆ ಏನಂತ ಕರಿತೀವಿ? ಹಾಗಾದರೆ ದಕ್ಷಿಣ ಅಕ್ಷಾಂಶಕ್ಕೆ ಏನಂತ ಕರಿತೀವಿ ಹಾಗಾದರೆ ಕೇಳಿದ್ರೆ ಮಕರ ಸಂಕ್ರಾಂತಿ ವೃತ್ತ. ಸೊ ಭಾರತದಲ್ಲಿ ಹಾದು ಹೋಗುವಂಥ ವೃತ್ತ ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಭಾರತವನ್ನು ಆಲ್ಮೋಸ್ಟ್ 2 ಭಾಗವನ್ನಾಗಿ ಮಾಡುತ್ತೆ ಕಾಲ್ಪನಿಕವಾಗಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಎಷ್ಟು ರಾಜ್ಯಗಳಲ್ಲಿ ಹಾದೋಗುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬ ಸರಿ ಕೇಳಿದ್ದಾರೆ. ಈ ರೀತಿನೂ ಕೂಡ ಕೇಳ್ಬೋದು ಪ್ರಶ್ನೆಯನ್ನು. ಕೆಲವೊಂದಿಷ್ಟು ರಾಜ್ಯಗಳನ್ನು ಕೊಟ್ಟು ಈ ರಾಜ್ಯಗಳಲ್ಲಿ ಯಾವ ರಾಜ್ಯಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗೋದಿಲ್ಲ, ಅಥವಾ ಯಾವ ರಾಜ್ಯ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ರಾಜ್ಯ, ಈ ರೀತಿ ಕೂಡ ಕೇಳ್ಬೋದು. ಗಮನಿಸಿ, ಭಾರತದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗೋ ರಾಜ್ಯಗಳ ಸಂಖ್ಯೆ 8. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಹಾಗಾದರೆ ಆ ರಾಜ್ಯಗಳು ಯಾವುದು ಅಂತ ನೋಡ್ತಾ ಹೋದರೆ ಪ್ರಮುಖವಾಗಿ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ಈ 8 ರಾಜ್ಯಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದೋಗುತ್ತೆ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ನೋಟ್ ಮಾಡ್ಕೊಳ್ಳಿ. ಭೂಮಿಯನ್ನು ಕಾಲ್ಪನಿಕವಾಗಿ 2 ಭಾಗಗಳಾಗಿ ವಿಂಗಡಿಸುವ ರೇಖೆ ಯಾವುದು? ಸರಿಯಾದ ಉತ್ತರ ಭೂಮಧ್ಯ ರೇಖೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭೂಮಿಯನ್ನ ಕಾಲ್ಪನಿಕವಾಗಿ 2 ಭಾಗ ಮಾಡುತ್ತಿದ್ದು ಭೂಮಧ್ಯ ರೇಖೆ. 0 ಡಿಗ್ರಿ ಅಕ್ಷಾಂಶವನ್ನು ಏನೆಂದು ಕರೆಯುತ್ತಾರೆ? ಅಗೈನ್ ಭೂಮಧ್ಯ ರೇಖೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 0 ಡಿಗ್ರಿ ರೇಖಾಂಶವನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಇದಕ್ಕೆ ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ.
ಇದಕ್ಕೆ ಇನ್ನೂ ಅನೇಕ ಹೆಸರುಗಳಿದೆ, ನೋಟ್ ಮಾಡ್ಕೊಳ್ಳಿ. ಪ್ರೈಮ್ ಮೆರಿಡಿಯನ್, ಗ್ರೀನ್ವಿಚ್ ರೇಖೆ, ಗ್ರೀನ್ವಿಚ್ ರೇಖೆ, ಇನ್ನೊಂದು ಇಂಟರ್ನ್ಯಾಷನಲ್ ಟೈಮ್ ಲೈನ್ ಅಥವಾ ಅಂತಾರಾಷ್ಟ್ರೀಯ ಸಮಯ ರೇಖೆ. ಸೊ ಈ ರೀತಿ ಕೂಡ ಕರೀತಾರೆ. ಇಂಟರ್ನ್ಯಾಷನಲ್ ಟೈಮ್ ಲೈನ್ ಅಂತ ಕರೀತಾರೆ, ಗ್ರೀನ್ವಿಚ್ ರೇಖೆ ಅಂತ ಕರೀತಾರೆ, ಮತ್ತು ಪ್ರೈಮ್ ಮೆರಿಡಿಯನ್ ಅಂತ ಕೂಡ ಕರೀತಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಕೆಳಗಿನ ಯಾವ ಅಕ್ಷಾಂಶದಿಂದ ಬೇರೆಯಾಗಿವೆ? ಸರಿಯಾದ ಉತ್ತರ 10 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಬೇರೆಯಾಗಿವೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕೇಳಿದ್ದಾರೆ. ಮಿನಿಕಾಯ್ ಮತ್ತು ಮಾಲ್ಡೀವ್ಸ್, ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ಯಾವ ಒಂದು ಅಕ್ಷಾಂಶದಿಂದ ಬೇರ್ಪಟ್ಟಿವೆ ಅಂತ ಕೇಳಿದ್ರೆ ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. 8 ಡಿಗ್ರಿ ಚಾನಲ್, 8 ಡಿಗ್ರಿ ಉತ್ತರ ಅಕ್ಷಾಂಶ. ಇನ್ನು ಮಿನಿಕಾಯ್ ಮತ್ತು ಲಕ್ಷದ್ವೀಪ, ಮಿನಿಕಾಯ್ ಮತ್ತು ಲಕ್ಷದ್ವೀಪ ಯಾವ ಒಂದು ಚಾನಲಿಂದ ಬೇರ್ಪಟ್ಟಿದೆ ಅಂತ ಕೇಳಿದ್ರೆ 9 ಡಿಗ್ರಿ ಚಾನಲ್. ನೋಡಿ 8, 9, 10 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಮಿನಿಕಾಯ್ ಆ್ಯಂಡ್ ಮಾಲ್ಡೀವ್ಸ್, 9 ಡಿಗ್ರಿ ಚಾನಲ್ ಮಿನಿಕಾಯ್ ಮತ್ತು ಲಕ್ಷದ್ವೀಪ, 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಭೂಮಿಯ ಮೇಲೆ ಎಷ್ಟು ಕಿಲೋಮೀಟರ್ಗಳಿಗೆ ಒಂದರಂತೆ ಕಾಲ್ಪನಿಕವಾಗಿ ಅಕ್ಷಾಂಶವನ್ನು ಎಳೆಯಲಾಗಿದೆ? ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವಶನ್ ಇದು. ಸರಿಯಾದ ಉತ್ತರ ಆಪ್ಷನ್ ಸಿ 111. 111 ಕಿಲೋಮೀಟರ್ಗೆ ಒಂದರಂತೆ ಕಾಲ್ಪನಿಕವಾಗಿ ಅಕ್ಷಾಂಶವನ್ನು ಎಳೆಯಲಾಗಿದೆ ಭೂಮಿಯ ಮೇಲೆ. ಭಾರತದ ಅತ್ಯಂತ ಪೂರ್ವ ತುದಿಯಲ್ಲಿರುವ ರೇಖಾಂಶ ಯಾವುದು? ಭಾರತದ ಅತ್ಯಂತ ಪೂರ್ವ ತುದಿಯಲ್ಲಿರುವ ರೇಖಾಂಶ ಯಾವುದು? ಸರಿಯಾದ ಉತ್ತರ 68 ಡಿಗ್ರಿ 77 ನಿಮಿಷ ಈ ರೇಖಾಂಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ಚರ್ಚೆ ಮಾಡ್ತಾ ಹೋಗೋಣ. 67 ಡಿಗ್ರಿ 73 ಮಿನಿಟ್ ಪೂರ್ವ ರೇಖಾಂಶ ಇದು. ಇದನ್ನ ಡಿಸ್ಕಸ್ ಮಾಡೋಣ, ಈ ಮ್ಯಾಪ್ ಜೊತೆಗೆ ಡಿಸ್ಕಸ್ ಮಾಡೋಣ. ಸೊ ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಪಾಯಿಂಟ್. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಭಾರತವು ಯಾವ ಅಕ್ಷಾಂಶಗಳ ನಡುವೆ ಇದೆ ಅಂತ ಕೇಳಿದ್ರೆ 8 ಡಿಗ್ರಿ 4 ಮಿನಿಟಿಂದ ಮಿನಿಟ್ ಟು 37 ಡಿಗ್ರಿ 6 ಮಿನಿಟ್ ಅಕ್ಷಾಂಶದ ನಡುವೆ ಇದೆ. ನೋಡಿ, ಇನ್ನು ಹಿಂಗೆ ಓದಬೇಕು, 6 ಮಿನಿಟ್ ಅಂತಲೇ ಓದಬೇಕು. ಸೊ ನೋಡಿ, ಇಲ್ಲಿ 8 ಡಿಗ್ರಿ 4 ಮಿನಿಟಿಂದ ಹಿಡಿದು ಇಲ್ಲಿಂದ ಹಿಡಿದು ಇಲ್ಲಿ ಬರುತ್ತೆ 8 ಡಿಗ್ರಿ 4 ಮಿನಿಟ್, 8 ಡಿಗ್ರಿ 4 ಮಿನಿಟ್ ಇಲ್ಲಿಂದ ಹಿಡಿದು 37 ಡಿಗ್ರಿ 6 ಮಿನಿಟ್ವರೆಗೆ ಈ ಅಕ್ಷಾಂಶಗಳ ನಡುವೆ ಭಾರತ ಇದೆ. ಹಾಗಾದರೆ ಭಾರತ ಯಾವ ರೇಖಾಂಶಗಳ ನಡುವೆ ಇದೆ ಕೇಳಿದ್ರೆ 68 ಡಿಗ್ರಿ 7 ಮಿನಿಟಿಂದ ಹಿಡಿದು ಇಲ್ಲಿದೆ ನೋಡಿ, 68 ಡಿಗ್ರಿ 7 ಮಿನಿಟಿಂದ ಹಿಡಿದು 97 ಡಿಗ್ರಿ 25 ಮಿನಿಟ್ವರೆಗೆ ಇಲ್ಲಿದೆ ನೋಡಿ. 97 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶದ ನಡುವೆ ಇರುವಂಥದ್ದು. ಬಹಳ ಪ್ರಮುಖವಾಗಿ ಗಮನಿಸಿ, ಇದು ಅಕ್ಷಾಂಶಕ್ಕೆ ಸಂಬಂಧಪಟ್ಟಂತೆ ಯಾವ ಅಕ್ಷಾಂಶದ ನಡುವೆ ಇದೆ ಅಂದರೆ, ನೀವು ರೇಖಾಂಶವನ್ನು ನೋಡ್ತಾ ಹೋದರೆ 68 ಡಿಗ್ರಿ 7 ಮಿನಿಟ್ ಇಂದ ಹಿಡಿದು 97 ಡಿಗ್ರಿ 25 ಮಿನಿಟ್ ರೇಖಾಂಶದ ನಡುವೆ ಇರುವಂಥದ್ದು ಭಾರತ. ಉತ್ತರ ರೇಖಾಂಶದ ನಡುವೆ ಇರುವಂಥದ್ದು ಭಾರತದ ಅತಿ ಎತ್ತರವಾದ ಜಲಪಾತ ಯಾವುದು? ಸರಿಯಾದ ಉತ್ತರ ಕುಂಚಿಕಲ್ ಫಾಲ್ಸ್ ಅಥವಾ ಕುಂಚಿಕಲ್ ಜಲಪಾತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕುಂಚಿಕಲ್ ಫಾಲ್ಸ್ ಇದೆಯಲ್ಲ, ಇದು ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಇರುವಂಥ ಒಂದು ಫಾಲ್ಸ್. ಇದು ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ ಇದು. ಸೊ ಭಾರತದ ಅತ್ಯಂತ ಎತ್ತರವಾದ ಕುಂಚಿಕಲ್ ಫಾಲ್ಸ್ನ ಎತ್ತರ ಎಷ್ಟಿದೆ ಕೇಳಿದ್ರೆ 455 ಮೀಟರ್ ಎತ್ತರ ಇದೆ. 455 ಮೀಟರ್ ಅಷ್ಟು ಎತ್ತರ ಇರುವಂತಹ ಕುಂಚಿಕಲ್ ಫಾಲ್ಸ್ ಭಾರತದ ಅತ್ಯಂತ ಎತ್ತರವಾದ ಫಾಲ್ಸ್. ಭಾರತದ ಅತಿ ಚಿಕ್ಕ ಜಲಪಾತ ಯಾವುದು? ಸರಿಯಾದ ಉತ್ತರ
ಹುಂಡರು ಜಲಪಾತ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಹುಂಡರು ಫಾಲ್ಸ್ ಇದೆಯಲ್ಲ, ಹುಂಡರು ಫಾಲ್ಸ್ ಜಾರ್ಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಜಾರ್ಖಂಡ್ ರಾಜ್ಯದಲ್ಲಿದೆ. ಹುಂಡರು ಫಾಲ್ಸ್ ಇದೆಯಲ್ಲ, ಇದು ಜಾರ್ಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಭಾರತದ ಅತಿ ಚಿಕ್ಕ ಜಲಪಾತ ಅನಿಸ್ಕೊಂಡಿದೆ ಇದು. ಲೋಧಾ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು? ಲೋಧಾ ಫಾಲ್ಸ್. ಲೋಧಾ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು ಕೇಳಿದ್ರೆ ಬರಾಕರ್ ನದಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಬರಾಕರ್ ನದಿ ಎಲ್ಲಿದೆ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿದೆ. ಅಂದರೆ ಲೋಧಾ ಫಾಲ್ಸ್ ಕೂಡ ಎಲ್ಲಿದೆ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಇದು ಜಾರ್ಖಂಡ್ನ ಅತಿ ಎತ್ತರವಾದ ಒಂದು ಫಾಲ್ಸ್ ಕೂಡ ಹೌದು. ಇದಕ್ಕೆ ಬುಡಾಗಾಗ್ ಫಾಲ್ಸ್ ಅಂತ ಕೂಡ ಕರೀತಾರೆ. ಬುಡಗಾಗ್ ಜಲಪಾತ ಫಾಲ್ಸ್ ಅಂತ ಕೂಡ ಈ ಒಂದು ಜಲಪಾತಕ್ಕೆ ಕರೆಯಲಾಗುತ್ತೆ. ಜೋಗ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಶರಾವತಿ ನದಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಸುಪ್ರಸಿದ್ಧವಾದಂತಹ ಒಂದು ಜೋಗ ಫಾಲ್ಸ್ ಇದು ಶರಾವತಿ ನದಿ ಸೃಷ್ಟಿ ಮಾಡಿರೋದು. ಶರಾವತಿ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಅಂಬುತೀರ್ಥ, ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ. ಖೀನರೇಮ ಜಲಪಾತ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮೇಘಾಲಯ ರಾಜ್ಯದಲ್ಲಿ ಇರುವಂಥದ್ದು, ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಯಾವ ಜಲಪಾತ ಕೇಳಿದ್ರೆ ಖೀನರೇಮ ಜಲಪಾತ ಇನ್ ಮೇಘಾಲಯ. ಧುವಾಂಧರ ಜಲಪಾತ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ನರ್ಮದಾ ನದಿಗಿಂದ ಸೃಷ್ಟಿಯಾಗಿರುವಂಥ ಈ ಧುವಾಂಧರ ಜಲಪಾತ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಸೊ ಧುವಾಂಧರ ಜಲಪಾತ, ಧುವಾಂಧರ ಫಾಲ್ಸ್ ಇದೆಯಲ್ಲ, ಇದು ಯಾವ ನದಿಯಿಂದ ಸೃಷ್ಟಿಯಾಗಿದ್ದು ಕೇಳಿದ್ರೆ ನರ್ಮದಾ ನದಿ. ನರ್ಮದಾ ನದಿಯಿಂದ ಸೃಷ್ಟಿಯಾಗಿರುವಂಥದ್ದು. ಡುಡುಮಾ ಫಾಲ್ಸ್, ಡುಡುಮಾ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಮಚ್ಕುಂಡ್ ನದಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಚ್ಕುಂಡ್ ಅಥವಾ ಮಚ್ಚಕುಂಡ ಎಲ್ಲಿದೆ ಇದು ಕೇಳಿದ್ರೆ ಒಡಿಸ್ಸಾ ರಾಜ್ಯದಲ್ಲಿದೆ. ಒಡಿಸ್ಸಾ ರಾಜ್ಯದಲ್ಲಿ ಇರುವಂಥದ್ದು ಮಚ್ಚಕುಂಡ್ ನದಿಯಿಂದ ಆಗಿರುವಂತಹ ಡುಡುಮಾ ಫಾಲ್ಸ್. ವೆನಿಯಾ ಜಲಪಾತ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮೇಘಾಲಯದಲ್ಲಿ ಇರುವಂಥದ್ದು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ವೆನಿಯಾ ಫಾಲ್ಸ್ಗೆ ಕಾರಣವಾಗುವ ನದಿಯ ಹೆಸರು ಕೂಡ ವೆನಿಯಾನೇ, ವೆನಿಯಾ ನದಿ. ಗೋಕಾಕ್ ಫಾಲ್ಸ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿ ಇರುವಂಥದ್ದು. ಸೊ ಕರ್ನಾಟಕದಲ್ಲಿರುವಂತಹ ವಿಶ್ವ ಪ್ರಸಿದ್ಧ ಗೋಕಾಕ್ ಫಾಲ್ಸ್ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಕೇಳಿದ್ರೆ ಘಟಪ್ರಭಾ, ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿರುವಂಥ ಒಂದು ಫಾಲ್ಸ್ ಇದು ಗೋಕಾಕ್ ಫಾಲ್ಸ್. ಚುಲಿಯಾ ಫಾಲ್ಸ್ ಅಥವಾ ಚುಲಿಯಾ ಜಲಪಾತವನ್ನು ಸೃಷ್ಟಿಸಿರುವಂತಹ ನದಿ ಯಾವುದು? ಸರಿಯಾದ ಉತ್ತರ ಚಂಬಲ್ ನದಿ. ಸೊ ಈ ಚುಲಿಯಾ ಜಲಪಾತವನ್ನು ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ರಾಜಸ್ಥಾನ್. ರಾಜಸ್ಥಾನ್ ರಾಜ್ಯದಲ್ಲಿರುವಂತಹ ಚುಲಿಯಾ ಫಾಲ್ಸ್ ಅನ್ನು ಸೃಷ್ಟಿಸಿರುವ ನದಿ ಚಂಬಲ್ ನದಿ. ದುಗ್ಧಧಾರ ಫಾಲ್ಸ್ ಅನ್ನು ಸೃಷ್ಟಿಸಿರುವ ನದಿ ಯಾವುದು? ದುಗ್ಧಧಾರ ಜಲಪಾತವನ್ನು ಸೃಷ್ಟಿಸಿರುವಂತಹ ನದಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ನರ್ಮದಾ ನದಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು ದುಗ್ಧಧಾರ ಫಾಲ್ಸ್ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ನರ್ಮದಾ ನದಿಯಿಂದ ಸೃಷ್ಟಿಯಾಗಿರೋದು. ಸೊ ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ಮಧ್ಯಪ್ರದೇಶ್. ಮಧ್ಯಪ್ರದೇಶ ರಾಜ್ಯದಲ್ಲಿ ಇರುವಂಥದ್ದು. ಚಿತ್ರಕೂಟ ಫಾಲ್ಸ್ ಅನ್ನ ಸೃಷ್ಟಿಸಿರುವ ನದಿ ಯಾವುದು? ಚಿತ್ರಕೂಟ ಜಲಪಾತ. ಸರಿಯಾದ ಉತ್ತರ ಇಂದ್ರಾವತಿ ನದಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಚಿತ್ರಕೂಟ ಜಲಪಾತ ಇದೆಯಲ್ಲ, ಚಿತ್ರಕೂಟ ಜಲಪಾತ ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ಚಿತ್ರಕೂಟ ಜಲಪಾತ ಇರುವಂಥ ರಾಜ್ಯ ಯಾವುದು ಅಂತ ನೋಡಿದ್ರೆ ಛತ್ತೀಸ್ಗಢ. ಬರ್ಕಣ ಫಾಲ್ಸ್ ಅನ್ನ ಸೃಷ್ಟಿ ಮಾಡಿರುವ ನದಿ ಯಾವುದು? ಸರಿಯಾದ ಉತ್ತರ ಸೀತಾ ನದಿ. ಇದು ಕರ್ನಾಟಕದಲ್ಲಿ ಇರುವಂಥದ್ದು. ಬರ್ಕಣ ಫಾಲ್ಸ್ ಕರ್ನಾಟಕ ರಾಜ್ಯದಲ್ಲಿದೆ. ಸೀತಾ ನದಿಯಿಂದ ಸೃಷ್ಟಿಯಾಗಿರುವಂಥ ಒಂದು ಫಾಲ್ಸ್ ಇದು. ದೂದ್ ಸಾಗರ ಫಾಲ್ಸ್ ಅನ್ನ ಸೃಷ್ಟಿ ಮಾಡಿರುವ ನದಿ ಯಾವುದು? ಸರಿಯಾದ ಉತ್ತರ ಮಾಂಡವಿ ನದಿ. ಮಾಂಡವಿ ನದಿ ಗೋವಾದಲ್ಲಿದೆ. ಗೋವಾದಲ್ಲಿ ದೂದ್ ಸಾಗರ ಫಾಲ್ಸ್ ಅನ್ನ ಸೃಷ್ಟಿ ಮಾಡುತ್ತೆ.
ಸೊ ಈ ಮಾಂಡವಿ ನದಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ನಡುವೆ ವಿವಾದವನ್ನು ಸೃಷ್ಟಿಸಿರುವಂಥ ನದಿಯಾಗಿದೆ. ಇದು ಒಂದು ವಿವಾದ ಇದೆ, ಮಾಂಡವಿ ಜಲ ವಿವಾದ ಇದೆಯಲ್ಲ, ಇದೇ ನದಿಗೆ ಸಂಬಂಧಪಟ್ಟಿದ್ದು. ಚಚಾಯಿ ಫಾಲ್ಸ್ ಅನ್ನು ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಬಿಹಾಡ್ ನದಿ. ಸೊ ಈ ಬಿಹಾಡ್ ನದಿ ಇದೆಯಲ್ಲ, ಬಿಹಾಡ್ ನದಿ ಎಲ್ಲಿ ಇದೆ ಕೇಳಿದ್ರೆ ಮಧ್ಯಪ್ರದೇಶ್. ಶಿವನ ಸಮುದ್ರ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಕಾವೇರಿ ನದಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶಿವನ ಸಮುದ್ರ ಫಾಲ್ಸ್ ಎಲ್ಲಿದೆ ಕೇಳಿದ್ರೆ ಕರ್ನಾಟಕದಲ್ಲಿ ಇರುವಂಥದ್ದು. ಕೊಹೋತಿ ಫಾಲ್ಸ್ ಅನ್ನು ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಮಹಾನಾ ನದಿ. ಆಪ್ಷನ್ ಡಿ. ಮಹಾನದಿ ಅಲ್ಲ, ಇದು ಮಹಾನಾ ನದಿ. ಎಲ್ಲಿ ಈ ಫಾಲ್ಸ್ ಇದೆ ಕೇಳಿದ್ರೆ ಮಧ್ಯಪ್ರದೇಶ್. ಕೊಹೋತಿ ಫಾಲ್ಸ್. ಕಪಿಲಧಾರ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ನರ್ಮದಾ ನದಿ. ಸೊ ಕಪಿಲಧಾರ ಎಲ್ಲಿದೆ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಇದೆ. ಸಾಡನಿ ಫಾಲ್ಸ್ ಅನ್ನ ಸೃಷ್ಟಿ ಮಾಡಿರುವ ನದಿ ಯಾವುದು? ಸರಿಯಾದ ಉತ್ತರ ಶಾಂಕ್ ನದಿ. ಶಾಂಕ ಅಥವಾ ಶಾಂಕ್ ನದಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಡನಿ ಫಾಲ್ಸ್ ಅನ್ನ ಇದು ಸೃಷ್ಟಿ ಮಾಡಿದೆ. ಸೊ ಇದು ಎಲ್ಲಿದೆ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿದೆ. ಜಾರ್ಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಅಮೃತಧಾರ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಹಸದೇವ ನದಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಅಮೃತಧಾರ ಫಾಲ್ಸ್ ಇದೆಯಲ್ಲ, ಇದು ಛತ್ತೀಸ್ಗಢನಲ್ಲಿ ಇರುವಂಥದ್ದು. ಛತ್ತೀಸ್ಗಢದಲ್ಲಿದೆ. ಕಿಲಿಯೂರು ಜಲಪಾತವನ್ನು ಸೃಷ್ಟಿ ಮಾಡಿರುವಂತಹ ನದಿ ಯಾವುದು? ಸರಿಯಾದ ಉತ್ತರ ಕಿಲಿಯೂರು ಫಾಲ್ಸ್. ಶೇವರಾಯ ಪಹಾಡಿ ನದಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಿಲಿಯೂರು ಫಾಲ್ಸ್ ಅನ್ನು ಸೃಷ್ಟಿ ಮಾಡಿರುವ ನದಿ ಶೇವರಾಯಿ ಪಹಾಡಿ ನದಿ. ಎಲ್ಲಿದೆ ಕೇಳಿದ್ರೆ ಇದು ತಮಿಳುನಾಡಲ್ಲಿದೆ. ದುದುಮ ಜಲಪಾತ ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಮಧಕೂಡ್ ನದಿ. ಮಧಕೂಡ್ ನದಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದುದುಮ ಫಾಲ್ಸ್ ಎಲ್ಲಿದೆ ಕೇಳಿದ್ರೆ ಒಡಿಸ್ಸಾದಲ್ಲಿದೆ. ಒಡಿಸ್ಸಾ ರಾಜ್ಯದಲ್ಲಿದೆ. ವಸುಧಾರ ಜಲಪಾತವನ್ನು ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಅಲಕಾನಂದ ನದಿ. ಅಲಕಾನಂದ ನದಿಯಿಂದ ಸೃಷ್ಟಿಯಾಗಿರುವಂತಹ ಫಾಲ್ಸ್ ಯಾವುದು ಕೇಳಿದ್ರೆ ವಸುಧಾರ ಫಾಲ್ಸ್. ಸೊ ಇದು ಉತ್ತರಾಖಂಡ್ ರಾಜ್ಯದಲ್ಲಿದೆ. ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಪಾಯಕಾರ ಜಲಪಾತ ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಅಲಕಾನಂದ ನದಿ. ಪಾಯಕಾರ ಫಾಲ್ಸ್ ಇದು ಪಾಯಕಾರ ನದಿನೇ ಆಕ್ಚುಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಾಯಕಾರ ನದಿ ತಮಿಳುನಾಡಲ್ಲಿ ಇದೆ. ಏನಾ ಫಾಲ್ಸ್ ಅನ್ನ ಸೃಷ್ಟಿ ಮಾಡಿರುವಂತಹ ನದಿ ಯಾವುದು? ಸರಿಯಾದ ಉತ್ತರ ಏನಾ ನದಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಏನಾ ಫಾಲ್ಸ್ ಎಲ್ಲಿದೆ ಕೇಳಿದ್ರೆ ಮಧ್ಯಪ್ರದೇಶ್. ಮಧ್ಯಪ್ರದೇಶಲ್ಲಿ ಇರುವಂಥದ್ದು ಏನಾ ಫಾಲ್ಸ್. ಮೀನಾಮುಟ್ಟಿ ಜಲಪಾತ ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ಕಲ್ಲರ್ ನದಿ. ಸೊ ಈ ಮೀನಾಮುಟ್ಟಿ ಫಾಲ್ಸ್ ಇದೆಯಲ್ಲ, ಇದು ಕೇರಳದಲ್ಲಿ ಇರುವಂಥದ್ದು. ಗೌತಮ ಧಾರ ಜೋನಾ ಫಾಲ್ಸ್ ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ರಾರು ನದಿ. ಸೊ ರಾರು ನದಿ ಎಲ್ಲಿದೆ ಅಂದ್ರೆ ಜಾರ್ಖಂಡ್ ನಲ್ಲಿ ಇರುವಂಥದ್ದು. ರಾರು ನದಿ ಇನ್ ಜಾರ್ಖಂಡ್. ದಸಂ ಜಲಪಾತ ಸೃಷ್ಟಿಸಿರುವ ನದಿ ಯಾವುದು? ಸರಿಯಾದ ಉತ್ತರ ದಸಂ ಫಾಲ್ಸ್. ಕಾಂಚಿ ನದಿ. ಇದು ಕೂಡ ಎಲ್ಲಿದೆ ಕೇಳಿದ್ರೆ ಜಾರ್ಖಂಡ್ ನಲ್ಲೇ ಇರುವಂಥದ್ದು ದಸಂ ಫಾಲ್ಸ್. ಈ ಕೆಳಗಿನ ಯಾವ ಜಲಪಾತವನ್ನ ಭಾರತದ ನಯಾಗಾರ ಅಂತ ಕರೀತಾರೆ? ಸರಿ ಉತ್ತರ ಗೋಕಾಕ್ ಫಾಲ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಎರಡನೇ ಅತಿ ಎತ್ತರದ ಜಲಪಾತ ಯಾವುದು? ಸರಿ ಉತ್ತರ ಏನಾ ಫಾಲ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಭಾರತದ ಎರಡನೇ ಅತಿ ಎತ್ತರದ ಫಾಲ್ಸ್ ಆಗಿದೆ.
ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಕಾಂಡಧಾರ ಜಲಪಾತ ಯಾವ ರಾಜ್ಯದಲ್ಲಿದೆ? ಜಲಪಾತ ಫಾಲ್ಸ್ ಇದು. ಆಪ್ಷನ್ಸ್ ಈ ರೀತಿ ಇದೆ: ಕರ್ನಾಟಕ, ಬಿಹಾರ, ಒಡಿಸ್ಸಾ, ಮಹಾರಾಷ್ಟ್ರ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.